ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ನ ಮುಖ್ಯಸ್ಥರು ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ನವೀನ್ ನಾಯ್ಕ್ರವರು ಉದ್ಯಮಿಗಳು, ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಮಹಾವೀರ್ ಹೆಗ್ಡೆಯವರು ಉದ್ಯಮಿಗಳು, ತಮ್ಮನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಸ್ಪೆಕ್ಟ್ರಮ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ದಿವಾಕರ್ ಸರ್ ಅವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಫೋಕ್ಸ್ಕಾನ್ ಕಂಪನಿಯ ಮುಖ್ಯಸ್ಥರಾದಂಥ ಶ್ರೀ ರಾಜೇಶ್ವರಿ ಮೇಡಮ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು ಮಾರ್ಗದರ್ಶಕರಾದಂಥ ಬೋಳ ಪ್ರಭಾಕರ್ ಕಾಮತ್ರವರನ್ನು ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಅನೇಕ ಮಂದಿಗೆ ಭಾಳ ಬೃಹತ್ ಉದ್ಯೋಗ ಮೇಳವನ್ನು ಮಾಡಿ ಸುಮಾರು 600 ಜನರಿಗೆ ಬೆಂಗಳೂರು ಮುಂತಾದ ಕಡೆ ಕೆಲಸವನ್ನು ಕೊಡಿಸಿಕೊಟ್ಟಂಥ ಕೆಲಸ ಮಾಡಿದರೆ ಅದು ವಿಕಾಸ ಸೇವಾ ಸಂಸ್ಥೆ. ಈಗಾಗಲೇ ಸುಮಾರು 26 ಕಂಪನಿಗಳನ್ನು ಈ ಒಂದು ವಠಾರಕ್ಕೆ ಕರೆಸಿ ಕಾರ್ಕಳದ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಕೆಲಸವನ್ನು ದೊರಕಿಸಿಕೊಡುವಂಥ ಕೆಲಸವನ್ನು ಮಾನ್ಯ ಶಾಸಕರ ನೇತೃತ್ವದ ಸಂಸ್ಥೆ ಮಾಡ್ತಾ ಇದೆ. ವಿದ್ಯಾಭ್ಯಾಸವನ್ನು ಪೂರೈಸಿ ಜೀವನದ ಕನಸನ್ನು ಹೊತ್ತ ತಮಗೆ ಉದ್ಯೋಗ ಸಂಸ್ಥೆ ಜೊತೆಗೆ ತಮ್ಮ ಮಧ್ಯದಲ್ಲಿ ಸಂಪರ್ಕ ಸೇತುವಾಗಿ ವಿಕಾಸ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ಪ್ರಸಾದ್ ಐಸಿರೈ ಅವರು. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಫಲಿಪುದೆ ಮಗೆ ವಿನಾಯಕ, ಕಾರ್ಯಫಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಫಲಿಪುದೆ ಮಗೆ ವಿನಾಯಕ, ವಿದ್ಯೆ ಫಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಥರ ಅಭಿವೃದ್ಧಿ ಸಮಾಜಮುಖಿ ಕೆಲಸದ ಮುಖಾಂತರ ಅದೆಷ್ಟು ಕಾರ್ಯಗಳನ್ನು ಮಾಡಿರುವಂಥ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂಥ ಶ್ರೀ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಕಾರ್ಕಳ ಕ್ಷೇತ್ರದ ಶಾಸಕರು, ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಮಾನ್ಯ ಗೌರವಾನ್ವಿತ ಶ್ರೀ ಸುನಿಲ್ ಕುಮಾರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಮುಖ್ಯ ಅತಿಥಿಗಳು, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆಗಿರುವಂಥ ಉದ್ಯಮಿಗಳು ಆಗಿರುವಂಥ ಬೋಳ ಪ್ರಭಾಕರ್ ಕಾಮತ್, ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಉದ್ಯಮಿಗಳಾಗಿರುವಂಥ ಶ್ರೀಯುತ ಗಣೇಶ್ ಕಾಮತ್, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಮ್ಮ ಪಕ್ಷದ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀಯುತ ಮಂಡರಾಜ್ ಶೆಟ್ಟಿ, ತಮ್ಮನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ರಾಜೇಶ್ವರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ನಮ್ಮ ಇಂದಿನ ಮುಖ್ಯ ಅತಿಥಿಯವರಾಗಿರುವಂಥ ಶ್ರೀಯುತ ದೇವಪ್ರಕಾಶ್ ಶೆಟ್ಟಿ, ತಮ್ಮನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಕಾರ್ಕಳ ಮಂಡಲದ ನಮ್ಮ ಅಧ್ಯಕ್ಷರು ಶ್ರೀಯುತ ನವೀನ್ ನಾಯ್ಕ್, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಯುತ ಮಹಾವೀರ್ ಹೆಗ್ಡೆ, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೂ ಈ ಒಂದು ಉದ್ಯೋಗ ಮೇಳದ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿರುವಂಥ ಸ್ಪೆಕ್ಟ್ರಮ್ ಕಂಪನಿಯ ಮುಖ್ಯಸ್ಥರಾಗಿರೋ ಶ್ರೀಯುತ ದಿವಾಕರ್, ತಮ್ಮನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೇನೆ. ಹಾಗೆ ಇನ್ನೋರ್ವರು ಶ್ರೀ ರಾಜೇಶ್ವರಿ ಫೋಕ್ಸ್ಕಾನ್ ಕಂಪನಿಯ ಮುಖ್ಯಸ್ಥರು, ತಮ್ಮನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೇನೆ. ಅದೇ ರೀತಿ
ಈ ಒಂದು ಕಾರ್ಯಕ್ರಮದಲ್ಲಿ ನೆಲೆಸಿರುವಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೂ ಪತ್ರಿಕಾ ಮಾಧ್ಯಮದವರನ್ನು, ದೃಶ್ಯ ಮಾಧ್ಯಮದವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನಡೆದಿರುವಂಥ ಎಲ್ಲ ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳನ್ನು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ನಡೆದಿರುವ ಎಲ್ಲರನ್ನು ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ಬರಹಗಾರರಾದಂಥ ವಿ.ಕೆ. ವಾಲ್ಪಾಡಿ ಸರ್ ಇದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಮಾನ್ಯ ಶಾಸಕರು ಶಾಲನ್ನು ಹಾಕಿ, ಹೂವನ್ನು ನೀಡಿ, ಪುಸ್ತಕವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇನೆ. ಕಾಮತ್ರವರು, ಉದ್ಯಮಿಗಳು, ಹಿತೈಷಿಗಳಾದಂಥ ಗಣೇಶ್ ಕಾಮತ್ರವರು, ಮಹಾವೀರ್ ಹೆಗ್ಡೆಯವರು, ಫೋಕ್ಸ್ಕಾನ್ ಕಂಪನಿಯ ಮುಖ್ಯಸ್ಥರಾದಂತಹ ಶ್ರೀ ರಾಜೇಶ್ವರಿಯವರು, ವಿಕಾಸ ಸಂಸ್ಥೆಯ ಹಿತೈಷಿಗಳು, ಕಾರ್ಕಳ ಕ್ಷೇತ್ರ BJP ಅಧ್ಯಕ್ಷರಾದಂಥ ನವೀನ್ ನಾಯ್ಕರವರು, ಸ್ಪೆಕ್ಟ್ರಮ್ ಕಂಪನಿಯ ಮುಖ್ಯಸ್ಥರಾದಂಥ ದಿವಾಕರ್ ಸರ್ ಅವರು, ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಖ್ಯಾತ ನ್ಯಾಯವಾದಿಗಳಾದಂಥ ಮಂಡ್ರಾ ಶೆಟ್ಟಿಯವರು, ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಪ್ರಮುಖ ಅಂಗ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ, ಅಭ್ಯರ್ಥಿಗಳ ಬದುಕಿನ ದೀಪ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ ಎನ್ನುವ ಒಂದು ಹಾರೈಕೆಯೊಂದಿಗೆ ಇಂದಿನ ಬೆಳಗಿನಿಂದ ಸಂಜೆಯ ತನಕ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ದೀಪವನ್ನು ಮಾನ್ಯ ಅತಿಥಿಗಳೆಲ್ಲರೂ ಸೇರಿ ಬೆಳಗಿಸ್ತಾ ಇದ್ದಾರೆ. ಎರಡು ಜನ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಹತ್ತಿರ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೆ ವಿನಂತಿಸ್ತಾ ಇದ್ದೇವೆ. ಈಗ ಸ್ವಲ್ಪ ಮಕ್ಕಳು ಮೇಲೆ ಹೋಗ್ತಾರೆ, 50 ಮಕ್ಕಳು ಹೋಗ್ತಾರೆ, 30 ಮಕ್ಕಳು ಒಳಗೆ ಬಿಡಬೇಕು. ಅಲ್ಲಿ ಈಗಲೇ ದೀಪ ಇಲ್ಲಿ ರೆಡಿ ಉಂಟಲ್ಲ ಮಕ್ಕಳೇ, 1 ರಿಂದ 30 ಇಲ್ಲಿ ಬನ್ನಿ. ಆ ಕಡೆಯಿಂದ 30 ನಂಬರಿಂದ 60 ನಂಬರ್ನ ವಿದ್ಯಾರ್ಥಿಗಳು ದಯವಿಟ್ಟು. ಅವನು ತಿಂಜಾರ ಬಲ್ಲ ಬೇಗ ಮಲ್ಲ ಸೈಲೆಂಟ್ ಇಲ್ಲಿ 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 ಅಯ್ಯೋ ಮುಪ್ಪ. ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ ಹಾಗೂ ಮುಂದೆ ಉಪಸ್ಥಿತರಿರುವಂಥ ಎಲ್ಲ ಬಂಧುಗಳೇ, ಇವತ್ತು ಕಾರ್ಕಳದ ಶಾಸಕರಾಗಿರುವಂತಹ ಸನ್ಮಾನ್ಯ ವಿ ಸುನೀಲ್ ಕುಮಾರ್ ಅವರು ತಮ್ಮ ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಇದರ ಮುಖಾಂತರ ವಿಕಾಸ ಉದ್ಯೋಗ ಸೇತು ಅನ್ನುವಂತಹ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಬಹಳಷ್ಟು ಒಂದು ಶ್ರೇಷ್ಠವಾದಂಥ ಕೆಲಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಇವತ್ತು ಸುನೀಲ್ ಕುಮಾರ್ ಅವರು ನಮಗೊಂದು ಮಾದರಿ ಶಾಸಕ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆ ಆಗ್ತಾ ಇದೆ. ಕಳೆದ 25 ವರ್ಷಗಳಿಂದ ಬಹಳ ಹತ್ತಿರದಿಂದ ಸನ್ಮಾನ್ಯ ಸುನೀಲ್ ಕುಮಾರ್ ಅವರ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ರಾಜ್ಯದ ಯಾವನೇ ಒಬ್ಬ ಪ್ರತಿನಿಧಿ ಮಾಡದಷ್ಟು ಅಭಿವೃದ್ಧಿ ಕೆಲಸವನ್ನು ಇವತ್ತು ಸುನೀಲ್ ಕುಮಾರ್ ಸಾಧಿಸಿ ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಒಬ್ಬ ಸಂಘಟನೆಯ ಮೂಲದಿಂದ ಬಂದು ಸಮಾಜಕ್ಕೆ ನೇತೃತ್ವವನ್ನು ಕೊಟ್ಕೊಂಡು ಇವತ್ತು ಅಭಿವೃದ್ಧಿ ಅಂತ ಹೇಳಿದ್ರೆ ಸುನೀಲ್ ಕುಮಾರ್ ಅಂತ ಹೇಳಿದ್ರೆ ಅಭಿವೃದ್ಧಿ ಅನ್ನುವಂತಹ ಒಂದು ಮಾತನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು. ಕಾರ್ಕಳ ಭಾಗದ ಅನೇಕ ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡುವಂತಹ ಈ ಒಂದು ಉದ್ಯೋಗ ಮೇಳವನ್ನು ಬಹುಶಃ ಹಿಂದೆ ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಇವತ್ತು ಬಹಳಷ್ಟು ವ್ಯವಸ್ಥಿತವಾಗಿ ಸುಮಾರು ಒಂದು 30ಕ್ಕಿಂತಲೂ ಹೆಚ್ಚು ನಮ್ಮ ನಾಡಿನ ಪ್ರತಿಷ್ಠಿತ ಕಂಪನಿಗಳನ್ನು ಕರೆದು ಇವತ್ತು ಕಾರ್ಕಳ ಕ್ಷೇತ್ರದ ಯುವ ಜನರಿಗೆ ಈ ಒಂದು ಉದ್ಯೋಗ ಅವಕಾಶವನ್ನು ಒದಗಿಸಿರುವಂಥದ್ದು ಎಲ್ಲ ಶಾಸಕರಿಗೂ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ಯಾವುದೇ ಅಬ್ಬರದ ಪ್ರಚಾರಗಳಿಲ್ಲದೆ, ಯಾವುದೇ ರೀತಿಯ ಗಿಮಿಕ್ಗಳಿಲ್ಲದೆ ಕೇವಲ
ಅಭಿವೃದ್ಧಿ ಮತ್ತು ಹಿಂದುತ್ವ ಈ ಎರಡು ವಿಚಾರಗಳನ್ನು ತಗೊಂಡು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಶಾಸಕರು ಕೆಲಸ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಕಾರ್ಕಳದ ಮೂಲೆ ಮೂಲೆಗಳಿಗೆ ಹೋದರೂ ಕೂಡ ರಸ್ತೆಗಳು, ಆಮೇಲೆ ಬಂಡ್ಗಳು ಈ ರೀತಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಡೆಸಿದ್ದಾರೆ. ಇವತ್ತು ಯಾವುದೇ ರೀತಿಯ ಪ್ರಚಾರಗಳಿಗೆ ಕಿವಿ ಕೊಡದೆ ಕೇವಲ ಅಭಿವೃದ್ಧಿಯ ಮುಖಾಂತರ ಕಾರ್ಕಳದ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕನ್ನುವಂತಹ ಒಂದು ದೃಢವಾದ ನಿರ್ಧಾರದಿಂದ ಸುನಿಲ್ ಕುಮಾರ್ ಅವರು ಹೆಜ್ಜೆ ಇಡ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಕಾರ್ಕಳದ ಎಲ್ಲ ಸಮುದಾಯದ ಜನರು ಇವತ್ತು ಸುನಿಲ್ ಕುಮಾರ್ ಬೆನ್ನಿಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬರುವಂಥ ದಿವಸಗಳಲ್ಲಿ ಸುನಿಲ್ ಕುಮಾರ್ ಅವರು ಇನ್ನಷ್ಟು ಮೇಲಿನ ಸ್ಥಾನಕ್ಕೆ ಹೋಗಿ ಕಾರ್ಕಳಕ್ಕೆ ಇನ್ನಷ್ಟು ಹೆಸರನ್ನು ತರಬೇಕು, ಕಾರ್ಕಳದ ಅಭಿವೃದ್ಧಿಯನ್ನು ಇನ್ನಷ್ಟು ಉತ್ತುಂಗಕ್ಕೆ ತಗೊಂಡೋಗಬೇಕು ಅನ್ನುವಂತಹ ಹಾರೈಕೆಯ ಜೊತೆಗೆ ಸುನಿಲ್ ಕುಮಾರ್ರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಭಗವಂತ ಒಳ್ಳೆಯ ಶಕ್ತಿಯನ್ನು, ಒಳ್ಳೆಯ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳಿ ಕರುಣಿಸ್ತಾ ಇದ್ದೇನೆ. ಸುನಿಲ್ ಕುಮಾರ್ರಿಂದ ಇನ್ನಷ್ಟು ಕಾರ್ಯಗಳು ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಹೀಗೆ ವಂದನೆಗಳನ್ನು ಅರ್ಪಿಸ್ತಾ ಮುಂದೆ ಕಾರ್ಯಕ್ರಮದ ಪ್ರಮುಖ ಭಾಗ, ಈ ಒಂದು ವಿಕಾಸ ಸಂಸ್ಥೆಯ ಮುಖ್ಯಸ್ಥರು ಅನೇಕ ಕನಸುಗಳನ್ನು ಹೊತ್ತು ಕಾರ್ಕಳದ ಅಭಿವೃದ್ಧಿಯ ಜೊತೆಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಬದುಕು, ಅಭ್ಯರ್ಥಿಗಳ ಬದುಕು ಹಸನಾಗಬೇಕೆನ್ನುವ ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿರುವಂಥ ಮಾನ್ಯ ಕ್ಷೇತ್ರದ ಶಾಸಕರಾದ ಶ್ರೀ ಸುನಿಲ್ ಕುಮಾರ್ ಅವರು ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ಪ್ರಭಾಕರ್ ಕಾಮತ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಎಲ್ಲ ಯುವ ಸ್ನೇಹಿತರೆ, ಇವತ್ತು ವಿಕಾಸ ಸೇವಾ ಸಂಸ್ಥೆಯ ನೇತೃತ್ವದಲ್ಲಿ ಉದ್ಯೋಗ ಸೇತು ಅನ್ನುವಂಥ ಕಾರ್ಯಕ್ರಮ ಕಳೆದ 10 ದಿನಗಳಿಂದ ತಯಾರಿಯನ್ನು ಮಾಡಿ ಇವತ್ತು ಅಧಿಕೃತವಾಗಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. 1500-1600ಕ್ಕೂ ಹೆಚ್ಚು ಜನ ಇದರ ನೋಂದಣಿಯನ್ನು ಮಾಡಿ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ನಾವು ಕಾಲೇಜು ದಿನಗಳಲ್ಲಿ ABVPನಲ್ಲಿ ಕೆಲಸ ಮಾಡಿದಂಥವ್ರು. ಇವತ್ತು ABVP ಹುಟ್ಟಿದಂಥ ದಿನ, ಅದಕ್ಕೆ ರಾಷ್ಟ್ರೀಯ ವಿದ್ಯಾರ್ಥಿ ದಿನ ಅಂತಲೂ ಕೂಡ ಕರೀತಾರೆ. ಆ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸವನ್ನು ಆರಂಭ ಮಾಡಿರುವಂಥ ನನಗೆ ಇವತ್ತು ಜನಪ್ರತಿನಿಧಿಯಾಗಿ 10 ರೂಪದಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ನಮ್ಮ ಸಂಘಟನೆಗಳು ಇವತ್ತು ನಮಗೆ ಕೊಟ್ಟಿದೆ. ಅದರ ಭಾಗವಾಗಿಯೇ ವಿಕಾಸ ಸೇವಾ ಸಂಸ್ಥೆ ಕಳೆದ 15 ವರ್ಷಗಳಿಂದ ಕಾರ್ಕಳದಾದ್ಯಂತ ಸಾಮಾಜಿಕ ಚಟುವಟಿಕೆಯನ್ನು, ರಚನಾತ್ಮಕವಾದಂಥ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ತಾಲೂಕಿನಲ್ಲಿರುವಂಥ ಎಲ್ಲ ಯುವಕರಿಗೆ ಉದ್ಯೋಗಕ್ಕೆ ಬೇಕಾದಂಥ ಒಂದು ಸಂಪರ್ಕದ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ವಿಕಾಸ ಉದ್ಯೋಗ ಸೇತು ಅನ್ನುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದು ಇವತ್ತಿನ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತ ಆಗೋದಿಲ್ಲ. ಪ್ರತಿ ತಿಂಗಳು ಈ ರೀತಿ ನಮ್ಮ ತಾಲೂಕಿಗೆ ಉದ್ಯೋಗವನ್ನು ಅರಸಿ ಬರುವಂಥ ವಿದ್ಯಾರ್ಥಿಗಳನ್ನು ಕ್ರೋಢೀಕರಿಸಿ 100 ಜನ 200 ಜನರಿಗೆ ಪ್ರತಿ ತಿಂಗಳು ಈ ರೀತಿ ಉದ್ಯೋಗ ಸೇತುವನ್ನು ನಮ್ಮ ಕಚೇರಿಯಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ವಿಕಾಸ ಸೇವಾ ಸಂಸ್ಥೆ ಇವತ್ತು ತೆಗೆದುಕೊಂಡಿದೆ. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡೋದು, ಇದು ಕೇವಲ ಇವತ್ತಿನ ಒಂದು ದಿನದ ಕಾರ್ಯಕ್ರಮ ಅಂತ ಅಂದ್ಕೊಳ್ಳದೆ, ಇನ್ನು ಪ್ರತಿ ತಿಂಗಳು ಈ ರೀತಿಯಾದಂಥ ಬೇರೆ ಬೇರೆ ಕಂಪನಿಗಳ ಜೊತೆಗೆ ವಿದ್ಯಾರ್ಥಿಗಳನ್ನು ಸಂಪರ್ಕವನ್ನು ಬೆಸೆಯುವಂಥ ಕಾರ್ಯವನ್ನು ಕೂಡ ನಾವು ಪ್ರತಿ ತಿಂಗಳಿನ ಆಯೋಜನೆಯನ್ನು ಮಾಡ್ತೇವೆ. ಒಟ್ಟಾರೆ ಇದರ ಆಶಯ ಏನು ಅಂತ ಕೇಳಿದರೆ, ನಾವು ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥವ್ರು. ಎಲ್ಲ ರಂಗದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಜನ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬೇಕು ಅನ್ನುವಂಥದ್ದು ನಮ್ಮ ಪರಿಕಲ್ಪನೆ. ಹಾಗಾಗಿ ಒಂದು ಮನೆಯಲ್ಲಿ ಒಬ್ಬರಿಗೆ ಉದ್ಯೋಗವನ್ನು ಸಿಕ್ಕರೆ ಆ ಇಡೀ ಕುಟುಂಬದ ನಿರ್ವಹಣೆ ಯಾವ ರೀತಿ ಆಗುತ್ತೆ, ಆತನ ಭವಿಷ್ಯ ಯಾವ ರೀತಿ ನಿರ್ಮಾಣ ಆಗುತ್ತೆ ಅಂತೇಳಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ನಮ್ಮ ತಾಲೂಕಿನಲ್ಲಿ 3200ರಿಂದ 3500 ಜನ PUC ಆಗಿ ಡಿಗ್ರಿಗೆ ಹೋಗ್ತಾರೆ. ಅದರಲ್ಲಿ ಕೆಲವು ಜನ ಡ್ರಾಪ್ಔಟ್ ಆಗ್ತಾರೆ. SLCನಲ್ಲಿ 3500 ಜನ ಎಕ್ಸಾಮ್ ಬರೀತಾರೆ. ಅದರಲ್ಲಿ 200-300 ಜನ PUCಗೆ ಹೋಗದಲ್ಲೇ ಡ್ರಾಪ್ಔಟ್ ಆಗುವಂಥ ಸನ್ನಿವೇಶವನ್ನು ಇಡೀ ತಾಲೂಕಿನಾದ್ಯಂತ ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಒದಗಿಸಬೇಕು, ನಮ್ಮ ಯುವಕರಿಗೆ ಅನುಕೂಲವನ್ನು ಒದಗಿಸಬೇಕು ಅನ್ನುವ ಕಾರಣಕ್ಕೋಸ್ಕರ 10 ಕಂಪನಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ಇವತ್ತು ಈ ಉದ್ಯೋಗ ಸೇತು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದೇ ರೀತಿ ಉದ್ಯೋಗವನ್ನು ಇವತ್ತು ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಸಂದರ್ಭದಲ್ಲಿ ಆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬೇಕಾದಂಥ ವಿಕಾಸ ಪರೀಕ್ಷಾ ಸೇತುವು ಕೂಡ ಪ್ರತಿ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಾನು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ವಿನಂತಿ ಮಾಡುವಂಥದ್ದು, ನಾವು ಯಾರೂ ಕೂಡ ವಿಶ್ವಾಸವನ್ನು ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ನೀವು ಸಂದರ್ಶನಗಳನ್ನು ಎದುರಿಸಿ ಖಂಡಿತ ಸಾಕಷ್ಟು ಜನರಿಗೆ ಇವತ್ತಿಲ್ಲಿ ಉದ್ಯೋಗ ಆಗುತ್ತೆ. 1500 ಜನ ನೀವು ಬಂದಿದ್ದೀರಿ ಅಂತಂದರೆ ಆತ್ಮವಿಶ್ವಾಸದಿಂದ ಇಂಟರ್ವ್ಯೂವನ್ನು, ಸಂದರ್ಶನವನ್ನು ಎದುರಿಸಿದರೆ ಖಂಡಿತ ಉದ್ಯೋಗ ಮಾತ್ರ ಸಿಗೋದಲ್ಲ,
ಆತ್ಮವಿಶ್ವಾಸವನ್ನು ಯಾವತ್ತೂ ಕೂಡ ನೀವು ಕಳ್ಕೊಳ್ಳಿಲ್ಲ ಅಂತಾದರೆ ಬದುಕಿನಲ್ಲಿ ಭಾಳ ದೊಡ್ಡ ಯಶಸ್ಸನ್ನು ನೀವೆಲ್ಲರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಿ. ಇವತ್ತು ಅಕಸ್ಮಾತ್ ನಮ್ಗೆ ಯಾರಿಗೋ ಒಂದು ಕೆಲವರಿಗೆ ಉದ್ಯೋಗ ಆಗಲಿಲ್ಲ ಅದಕ್ಕೆ, ಅಥವಾ ನಮಗೆ ಆಯ್ಕೆ ಮಾಡಿದಂಥ ಕಂಪನಿಗಳು ನಮಗೆ ಸಿಗಲಿಲ್ಲ ಅಂತಂದರೆ ಯಾರೂ ಕೂಡ ನಿರಾಶೆ ಆಗುವಂಥ ಅಗತ್ಯ ಇಲ್ಲ. 2ನೇ ಬಾರಿ ಪ್ರಯತ್ನವನ್ನು, 3ನೇ ಬಾರಿ ಪ್ರಯತ್ನವನ್ನು ಮಾಡಿ. ನಮ್ಮ ಕಚೇರಿ ಕಾರ್ಕಳದ ಯುವಕರಿಗೆ ಸದಾಕಾಲ ತೆರೆದಿರುತ್ತೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಕಚೇರಿ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕಚೇರಿ ಒಂದು ಹೆಜ್ಜೆ ಮುಂದೆ ಇದೆ ಅನ್ನುವಂಥದ್ದನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ಕೊಳ್ತಾ, ನಮಗೆ ಇಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದಂಥ ಪೋಷಕರ ಪರಿಶ್ರಮವನ್ನು ನಾನು ಯಾವತ್ತೂ ಕೂಡ ಮರೀಲಿಕ್ಕಿಲ್ಲ. ನಮ್ಮ ಕಷ್ಟಪಟ್ಟು ಪೋಷಕರು ನಮಗೆ ಡಿಗ್ರಿಯನ್ನು ಮಾಡಿದ್ದಾರೆ, ಇಂಜಿನಿಯರಿಂಗನ್ನು ಮಾಡಿಸಿದ್ದಾರೆ, ITI ಪಾಲಿಟೆಕ್ನಿಕನ್ನು ಮಾಡಿದ್ದಾರೆ. ಆಗಾಗ ಹಿರಿಯರಿಗೆ ಗೌರವವನ್ನು ಕೊಡುವಂಥ, ಹಿರಿಯರ ಪರಿಶ್ರಮಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ವಿನಂತಿ ಏನು ಅಂತ ಕೇಳಿದರೆ, ನಮಗೆ ಇಂಥದೇ ಕೆಲಸ ಬೇಕು ಅನ್ನುವಂಥ ನಿರ್ದಿಷ್ಟತೆಯನ್ನು ಆಯ್ಕೆ ಮಾಡಿಕೊಳ್ಳದೆ ತಕ್ಷಣ ಈಗ ನಿಮಗೆ ಆಸಕ್ತಿ ಇರುವಂಥ ಆಯ್ಕೆಗಳ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳಿ. 3 ತಿಂಗಳು 6 ತಿಂಗಳು ಅಲ್ಲಿ ಕೆಲಸವನ್ನು ಮಾಡಿ, ನಿಮಗೆ ಅನುಭವ ಸಿಗುತ್ತೆ. ತುಂಬ ಕಂಪನಿಗಳು ಎಕ್ಸ್ಪೀರಿಯನ್ಸನ್ನೇ ಕೇಳೋದು ಜಾಸ್ತಿ. ಹಾಗಾಗಿ 3 ತಿಂಗಳು 6 ತಿಂಗಳು ನೀವು ಕೆಲಸ ಮಾಡಿದರೆ ನಿಮ್ಗೊಂದು ಹೊಸ ಎಕ್ಸ್ಪೋಜರ್ ಸಿಗುತ್ತೆ, ಅನುಭವ ಸಿಗುತ್ತೆ. 10 ಜನ ಹೊಸ ನಿಮ್ಮ ಸಹೋದ್ಯೋಗಿಗಳ ಪರಿಚಯ ಆಗುತ್ತೆ. ಆವಾಗ ಇನ್ನಷ್ಟು ಬೇರೆ ಉದ್ಯೋಗಗಳನ್ನು ಅರಸ್ಕೊಂಡು ಹೋಗಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಹಾಗಾಗಿ ಅನುಭವ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರುವಂಥ ಸಂಗತಿ. ಯಾವುದಾದ್ರೂ ಕಂಪನಿಗೆ ಹೋದಾಗಲೇ ಅನುಭವ ಆಗೋದು, ಕಂಪನಿಗೆ ಹೋಗಲಿಲ್ಲ ಅಂತಂದರೆ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನುಭವವನ್ನು ಇಟ್ಟುಕೊಂಡು ಖಂಡಿತ ಕೆಲಸ ಕಾರ್ಯಗಳನ್ನು ಮಾಡೋಣ. ನೀವು ಉದ್ಯೋಗವನ್ನು ಮಾಡಿದಾಗ ನಿಮ್ಮ ಕುಟುಂಬ ಮಾತ್ರ ಚೆನ್ನಾಗಾಯಿತು ಅಂತಲ್ಲ, ಆ ಕಂಪನಿನಲ್ಲಿ ನನ್ನ ತಾಲೂಕಿನ ಇನ್ಯಾರೊಬ್ಬ ಯುವಕನನ್ನು ಉದ್ಯೋಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಚಿಂತನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಸ್ವರ್ಣ ಕಾರ್ಕಳದ ಸ್ವಚ್ಛ ಕಾರ್ಕಳದ ಪರಿಕಲ್ಪನೆ ಅಡಿನಲ್ಲಿ 10 ಕಾರ್ಯಕ್ರಮಗಳನ್ನು ಕಾರ್ಕಳದಾದ್ಯಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಇಂಜಿನಿಯರಿಂಗ್ ಕಲಿತಂಥ ವಿದ್ಯಾರ್ಥಿಗಳಿಗೆ ರಾಮ ಮಂದಿರದಲ್ಲಿ ಇಂಟರ್ವ್ಯೂ ನಡೀತಾ ಇದೆ. ಉಳಿದ 18 ಕಂಪನಿಗಳು ಇಲ್ಲಿದೆ. ಇಲ್ಲಿ ನೆಲಮಾಡಿನಲ್ಲಿ 2 ಕಂಪನಿಗಳಿದೆ. ಉಳಿದಂಥ 15 ಕಂಪನಿಗಳು ಮೇಲೆ ಇಂಟರ್ವ್ಯೂವನ್ನು ಫೇಸ್ ಮಾಡಬೇಕು. ಹಾಗಾಗಿ ಸಮಾಧಾನದಿಂದ ಯಾವುದೇ ಗಡಿಬಿಡಿ ಆಗದೆ ನೀವು ಇಂಟರ್ವ್ಯೂವನ್ನು ಫೇಸ್ ಮಾಡಿ. ನಮಗೆ ಯಾರಿಗಾರು ಒಬ್ಬರಿಗೆ 2 ಕಂಪ್ನಿಯಲ್ಲಿ 3 ಕಂಪ್ನಿಯಲ್ಲಿ 4 ಕಂಪ್ನಿಯಲ್ಲಿ ಕೆಲಸ ಆಯಿತು ಅಂತಂದರೆ ಒಂದು 15 ನಿಮಿಷ ಸಮಾಧಾನದಲ್ಲಿ ಅದನ್ನು ಯೋಚನೆ ಮಾಡಿ, ನನಗೆ 5 ಕಂಪ್ನಿಯಲ್ಲಿ ಆಫರ್ ಬಂದಿದೆ, ನಾನು ಯಾವ ಕಂಪ್ನಿಗೆ ಹೋದರೆ ಒಳ್ಳೆಯದು ಅನ್ನೋದನ್ನು ನಂತರ ಫೈನಲ್ ಮಾಡಿ ಕೆಳಗಡೆ ಕಚೇರಿಗೆ ನೀವು ಅದನ್ನು ಹೇಳೋದ್ರೆ, ನನಗೆ 5 ಕಂಪ್ನಿಯಲ್ಲಿ ಆಗಿದೆ ಆದರೆ ನಾನು ಸೆಲೆಕ್ಟ್ ಮಾಡಿರೋದು ಇದು ಅನ್ನೋದನ್ನು ನೀವು ಕೆಳಗಡೆ ಕಚೇರಿಯಲ್ಲಿ ಹೇಳೋದ್ರೆ ನಾವು ಉಳಿದಂಥವ್ರಿಗೆ ಅದು ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು 5 ಕಂಪ್ನಿಯಲ್ಲಿ ಆಗಿದ್ದಿಲ್ಲ ಅಂತೇಳಿ ಸುಮ್ಮನೆ ಎದ್ದು ಹೋಗ್ಬಿಟ್ರೆ ಇನ್ಯಾವುದೋ 4 ಜನ ವಿದ್ಯಾರ್ಥಿಗಳಿಗೆ ಅದು ಅನ್ಯಾಯ ಆಗುತ್ತೆ. ಆ ರೀತಿ ಮಾಡಿದ್ರೆ ಒಂದು 15 ನಿಮಿಷದ ಸಮಯಾವಕಾಶವನ್ನು ತೆಗೆದುಕೊಂಡು ಒಂದು ಕಂಪ್ನಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗುವಂಥದ್ದು ಅಗತ್ಯ ಇದೆ. ಸಂಜೆ 5 ಗಂಟೆಯ ಸಮಾರೋಪದ ಹೊತ್ತಿಗೆ ಅಂಥ ಎಲ್ಲ ಯಾರಿಗೆ ಉದ್ಯೋಗ ಖಚಿತ ಆಗಿದೆ ಅಂಥವ್ರಿಗೆ ಆಫರ್ ಲೆಟ್ರನ್ನು ಕೂಡ ಇದೇ ಕಚೇರಿಯಲ್ಲಿ ನಾವು ಕೊಡ್ತೇವೆ. ಇವತ್ತು ಬೆಳಗ್ಗೆ ಇಂಟರ್ವ್ಯೂನಲ್ಲಿ ಭಾಗವಹಿಸಿದಂಥವ್ರು ನಂತರ ಸಂಜೆ ಹೊತ್ತಿಗೂ ಕೂಡ ಕೆಲಸ ತಗೊಂಡಂಥವ್ರು 5 ಗಂಟೆ ಅಷ್ಟೊತ್ತಿಗೆ ಬರಬೇಕಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಚುಟುಕಾಗಿ ಉದ್ಘಾಟನಾ ಸಮಾರಂಭವನ್ನು ನಾವು ಮುಗಿಸ್ಬೇಕಾಗಿದೆ. ಯಾಕೆಂದರೆ ನಾವೆಲ್ಲರೂ ಕೂಡ ಇಂಟರ್ವ್ಯೂಗೆ ಕಾಯ್ತಾ ಇದ್ದೀವಿ. ಈಗಾಗಲೇ ಅರ್ಧ ಗಂಟೆ ತಡ ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಭಾಗವಹಿಸಿದಂಥವ್ರು ಎಲ್ಲರಿಗೂ ಕೂಡ ಉದ್ಯೋಗ ಸಿಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ. ಶುಭವನ್ನು ಹಾರೈಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಮುಂದೆ ನಮ್ಮ ಹಿತೈಷಿಗಳು ಮಾರ್ಗದರ್ಶಕರಾದಂಥ ಬೋಳ ಪ್ರಭಾಕರ್ ಕಾಮತ್ರ ಅವರು 2 ಹಿತನುಡಿಗಳನ್ನು ಆಶೀರ್ವಾದವನ್ನು ಮಾಡಬೇಕಾಗಿ ಬಂಧುಗಳೇ, ನೀವೆಲ್ಲ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಇವತ್ತಿಂದ ಬಂದು ಸೇರಿದ್ದೀರಿ. ಈ ಬಗ್ಗೆ ನಮ್ಮ ಶಾಸಕರು ವಿಶೇಷ ಪ್ರಯತ್ನ ಮಾಡಿ ಇವತ್ತು ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಭೀತಿರಹಿತವಾಗಿ ಇವತ್ತು ನಿಮಗಾಗುವಂಥ ಇಂಟರ್ವ್ಯೂನಲ್ಲಿ ನೀವೆಲ್ಲ ಭಾಗವಹಿಸಿ ಅದು ಮುಂದಿನ ಜೀವನವನ್ನು ನೆಮ್ಮದಿಯಿಂದ ನಡೆಸುವಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದ್ದನ್ನು ಸದುಪಯೋಗ ಮಾಡಿಕೊಂಡು ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ ಬೇಕಂತ ವಿನಂತಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮಾನ್ಯ ಶಾಸಕರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬೋಳ ಪ್ರಭಾಕರ್ ಕಾಮತ್ರವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಗಣೇಶ್ ಕಾಮತ್ರವರಿಗೆ, ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ, ಮಹಾವೀರ ಹೆಗ್ಡೆ ಅವರಿಗೆ, ನವೀನ್ ನಾಯ್ಕರವರಿಗೆ, ಮಂಡ್ಯರಾಜ್ ಶೆಟ್ಟಿ ಅವರಿಗೆ, ದಿವಾಕರ್ ಸರ್ ಅವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ, ಪತ್ರಿಕಾ ಹಾಗೆ ದೃಶ್ಯ ಮಾಧ್ಯಮದ ಬಂಧುಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು 1 ರಿಂದ 100 ಸಂಖ್ಯೆಯ ಅಭ್ಯರ್ಥಿಗಳು ಮಾತ್ರ ಇಂಟರ್ವ್ಯೂಗೆ ತೆರಳಬೇಕು. ಎಲ್ಲೂ ಕೂಡ ರಶನ್ನು ಮಾಡದೆ ಸಾವಕಾಶವಾಗಿ ಸಹಕಾರವನ್ನು ಕೊಡಬೇಕು. ಚೈತ್ರ, ದಿಶಾ, ಶರಣ್ ದಯವಿಟ್ಟು
ಸಂಸ್ಥೆಯ ವತಿಯಿಂದ ಇವತ್ತಿನ ಬೆಳಗಿನಿಂದ ನಿರಂತರವಾಗಿ ಸುಮಾರು 1600ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಸಂದರ್ಶನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಈ ಸಂದರ್ಭದಲ್ಲಿ ಸಮಾರೋಪ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಕಾರ್ಕಳದ ನೆಚ್ಚಿನ ಶಾಸಕರಾದಂಥ ಶ್ರೀ ವಿ ಸುನೀಲ್ ಕುಮಾರ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಾಳ ವಿಶೇಷವಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅಧ್ಯಕ್ಷರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ, ತಮ್ಮನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಬೋಳ ಶ್ರೀನಿವಾಸ್ ಕಾಮತ್ರವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಂತ ಎಲ್ಲ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ರವೀಂದ್ರ ಕುಮಾರ್ ಅವರು. ಆತ್ಮೀಯ ಎಲ್ಲ ಅಭ್ಯರ್ಥಿ ಬಂಧುಗಳೇ, ವಿಶೇಷತವಾಗಿ ಕಾರ್ಕಳ ಕ್ಷೇತ್ರ ಮತ್ತು ಕಾರ್ಕಳದ ಆಸುಪಾಸಿನ ಎಲ್ಲ ಯುವ ಜನತೆಗೆ ಒಂದು ಆಶಾಕಿರಣ ಆಗಿರುವಂಥ ವಿಕಾಸ ಸೇವಾ ಸಂಸ್ಥೆಯ ಉದ್ಯೋಗ ಸೇತು ಒಂದು ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಮಾಡಿಕೊಡಬೇಕು. ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಿಂದ ಇರುವಂಥ ಕಂಪನಿಗಳಿಂದ ಖಾಲಿ ಇರುವಂಥ ಹುದ್ದೆಗಳಿಗೆ ನಮ್ಮ ಕಾರ್ಕಳ ಮತ್ತು ಆಸುಪಾಸಿನ ಒಂದಷ್ಟು ಮಂದಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬಹುಶಃ ಸುನೀಲ್ ಕುಮಾರ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತೇಳಿದ್ರೆ ಸುನೀಲ್ ಕುಮಾರ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಉದ್ಯೋಗ ಮೇಳ ಅಂತ ಹೇಳುವಂಥದ್ದು ಹೊಸತಲ್ಲ. 10 ವರ್ಷಗಳ ಹಿಂದೆ ಕೂಡ ಕಾರ್ಕಳದಲ್ಲಿ ಉದ್ಯೋಗ ಮೇಳವನ್ನು ಮಾಡಿ ಅದಷ್ಟು ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಂಡ ನಮ್ಮ ಸಂಸ್ಥೆ ಮತ್ತು ಶಾಸಕ ಸುನೀಲ್ ಕುಮಾರರು. ತದನಂತರ ನಿರಂತರವಾಗಿ ಅವರ ಬಳಿಗೆ ಯಾರು ಉದ್ಯೋಗ ಅರಸಿ ಬಂದಿದ್ದಾರೋ ಅವರೆಲ್ಲರನ್ನ ಬೇರೆ ಬೇರೆ ಕಡೆ, ಸ್ಥಳೀಯವಾಗಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆ ಉದ್ಯೋಗಕ್ಕೆ ನೇಮಿಸುವಂಥ ಕೆಲಸದಲ್ಲಿ ಅವರು ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇದು ಒಂದು ಸಾಮೂಹಿಕವಾಗಿ ಒಂದಷ್ಟು ಜನರಿಗೆ ಎಲ್ಲ ಕಂಪನಿಗಳಲ್ಲಿ ತರಿಸಿ, ತಾವಿದ್ದಲ್ಲಿಗೆ ಕಂಪನಿಗಳನ್ನು ತರಿಸಿಕೊಂಡು ತಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮದ ಸಮಾರಂಭಕ್ಕೆ ನಾವಿವತ್ತು ಬಂದಿದ್ದೇವೆ. ವಿಶೇಷತವಾಗಿ ಸುಮಾರು 1,500 ಸಾವಿರ ಅಷ್ಟು ಅಭ್ಯರ್ಥಿಗಳು ಬಂದು ಇವತ್ತು ನೇರ ಒಂದು ಸಂದರ್ಶನ ಭಾಗವಹಿಸ್ತೀರಿ. ಇಂಥ ಒಂದು ಸಮಾರಂಭದಲ್ಲಿ ವಿಶೇಷತವಾಗಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಪ್ರಮುಖರಾಗಿ ಅದೆಷ್ಟೋ ಮಕ್ಕಳ ಬಾಳಿಗೆ ಬೆಳಕಾಗಿ ಪ್ರತಿ ವರ್ಷ ಪ್ರಗತಿಯ ಮುಖಾಂತರ ಅದೆಷ್ಟೋ ಮಕ್ಕಳಿಗೆ ಉದ್ಯೋಗವನ್ನು ದೊರಕಿಸಿಕೊಡುವಂಥ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ನಮ್ಮವರಾದ ಮತ್ತು ಸುನೀಲ್ ಕುಮಾರ್ ಅವರ ಆತ್ಮೀಯರಾಗಿರುವಂಥ ಆಳ್ವಾಸ್ ಪ್ರತಿಷ್ಠಾನದ ಆಳ್ವಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಮಾಜಿ ಸಚಿವರಾಗಿರುವಂಥ ಸುನೀಲ್ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಿರಿಯರಾದಂಥ ವಿಜೇಂದ್ರ ಕಣಿ ಅವರು ಕಾರ್ಕಳದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದವರು ಬೆನ್ನೆಲುಬಾಗಿ ನಿಂತು ವಿಕಾಸ ಸೇವಾ ಸಂಸ್ಥೆಯಲ್ಲಿ ನಮ್ಮ ಜೊತೆಗೆ ನಿಂತು ಕೆಲಸ ಕಾರ್ಯಗಳು ಮಾಡ್ತಾ ಇರುವಂಥ ಹಿರಿಯರಾದಂಥ ವಿಜೇಂದ್ರ ಕಣಿಯವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸಿರ್ಲಾಲ್ನ ಶಾಂತಿರಾಜೇಂದ್ರವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇಂಥ ಕಾರ್ಯಕ್ರಮಗಳಿಗೆ ಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿರುವರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬರು ಹಿರಿಯರಾದಂಥ ಆಂಟೋನಿ ಡಿಸೋಜ ನಕ್ರೆ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶಶಿಧರ್ ಕಂಟೆಬೆಟ್ಟು ಕಾರ್ಕಳದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಅಥವಾ ಬೆಂಗಳೂರಿನಲ್ಲಿ ಏನಾದರೂ ಸುನೀಲ್ ಕುಮಾರ್ ಕಾರ್ಯಕ್ರಮ ಮಾಡಬೇಕಾದ್ರೆ ಅದರ ಮಂಚೂಲಿಯಲ್ಲಿ ನಿಂತು ಅವರ ತಂಡವನ್ನು ಸದ್ದುಗೊಳಿಸಿ ನಮಗೆಲ್ಲ ಸಹಕಾರ ನೀಡುವವರು. ಇಂಥ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿದ್ದಂಥ ಶಶಿಧರ್ ಕಂಟೆಬೆಟ್ಟು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ನಿಮ್ಮೆಲ್ಲರ ಮಹಿಳೆಯರ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ವಿಕಾಸ ಸೇವಾ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರುವಂಥ ವಿನಯ ಬಂಗೇರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಪೂರ್ಣ ಸಹಕಾರವನ್ನು ನೀಡಿ ಬಂದಿರುವಂಥ ಎಲ್ಲ ಕಂಪನಿಗಳ HROಗಳು, ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಎಲ್ಲ ಅಭ್ಯರ್ಥಿ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬೆಳಿಗ್ಗೆಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳ ನೇರ ಪ್ರಚಾರವನ್ನು ಮತ್ತು ಪ್ರಸಾರವನ್ನು ಮಾಡುತ್ತಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು. ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿಗಳಿಗೆ ನಮ್ಮ ನೆಚ್ಚಿನ ಶಾಸಕರು ಶಾಲನ್ನು ಹಾಕಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಪ್ರಗತಿ ಎಂಬ ಉದ್ಯೋಗ ಮೇಳವನ್ನು ನಡೆಸಿ ಸುಮಾರು 300ಕ್ಕಿಂತ ಹೆಚ್ಚು ಕಂಪನಿಗಳನ್ನು ಮೂಡಬಿದ್ರೆಗೆ ಆಹ್ವಾನಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ನೀಡುವಂಥ ಸಂಸ್ಥೆಯ ಪ್ರಮುಖರು. ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದಾರೆ.
ನಮ್ಮ ಕಾರ್ಯಕ್ರಮದ ರೂವಾರಿಗಳಾದಂಥ ಮಾನ್ಯ ಶಾಸಕರಿಗೆ ಇಂದಿನ ಫೋಕ್ಸ್ಕಾನ್ ಕಂಪನಿಯಲ್ಲಿ ಉದ್ಯೋಗವನ್ನು ಪಡೆದಂಥ ದೀಕ್ಷಾ ಕುಮಾರಿ ಇವರು ಬಂದು ಶಾಲನ್ನು ಹಾಕಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಅಭ್ಯರ್ಥಿಗಳ ಪರವಾಗಿ ದೀಕ್ಷಾ ಇವರು ಮಾನ್ಯ ಶಾಸಕರಿಗೆ ಪ್ರೀತಿಯ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ರಿಲಯನ್ಸ್ ರಿಟೇಲ್ನ ಪ್ರಮುಖರಾದಂಥ ಉದಯ್ ಸರ್ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳು, ಈ ಒಂದು ಕಾರ್ಯಕ್ರಮದಲ್ಲಿ ಶೀತಲ್ ಜೈನ್ ವಕೀಲರು ಇದ್ದಾರೆ. ನಮ್ಮ ABVPಯ ಜಿಲ್ಲಾ ವ್ಯವಸ್ಥಾಪನಾ ಪ್ರಮುಖರವರು ಒಂದೆರಡು ತಮ್ಮ ಅನುಭವದ ಮಾತುಗಳನ್ನು ಇಲ್ಲಿ ಆಡಲಿಕ್ಕಿದ್ದಾರೆ. ವಿ ಸುನೀಲ್ ಕುಮಾರ್ ಇವರ ನೇತೃತ್ವದಲ್ಲಿ ಇವತ್ತು ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಇದರ ವತಿಯಿಂದ ಕಾರ್ಕಳದ ಭಾಗದ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗವನ್ನು ನೀಡಬೇಕು ಅನ್ನುವಂತಹ ಚಿಂತನೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ದಿನದ ವಿಶೇಷತೆ ಏನಂತ ಹೇಳಿದರೆ ರಾಷ್ಟ್ರೀಯ ವಿದ್ಯಾರ್ಥಿ ದಿವಸ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, 1949 ಜುಲೈ 9ರಂದು ಅಖಿಲ ಭಾರತೀಯ ವಿದ್ಯಾರ್ಥಿ ದಿವಸ್ ABVP ಸ್ಥಾಪನೆ ಆಗ್ತದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಜಗತ್ತಿನ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿ, ಈ ದೇಶದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿ, ಕರ್ನಾಟಕದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿ, ಕಾರ್ಕಳದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಯಾಕೆ ನೆನಪು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ವಿ ಸುನೀಲ್ ಕುಮಾರ್ ಇವರು ತನ್ನ ಕಾಲೇಜು ದಿನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸವನ್ನು ಮಾಡಿ ಈ ದೇಶದಲ್ಲಿ ಒಂದು ರಾಷ್ಟ್ರೀಯ ಚಿಂತನೆಗೆ ಕೊಡುಗೆಯನ್ನು ನೀಡಿ ಇವತ್ತು ಬೇರೆ ಬೇರೆ ಸಂಘ ಪರಿವಾರದಲ್ಲಿ ಕೆಲಸವನ್ನು ಮಾಡಿ ನಮ್ಮೆಲ್ಲರಿಗೊಂದು ಪ್ರೇರಣಾ ಶಕ್ತಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮಂತಹ ಅನೇಕ ವಿದ್ಯಾರ್ಥಿಗಳಿಗೆ, ನನ್ನಂತಹ ಅನೇಕ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಿಗೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯನ್ನು, ABVPಯ ಬಗ್ಗೆ, ದೇಶದ ಚಿಂತನೆಯ ಬಗ್ಗೆ ನಮಗೆ ಸಿಕ್ಕಾಗ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ ಮುಖಾಂತರ ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕೆಲಸವನ್ನು ಮಾಡಿದ ಪರಿಣಾಮವಾಗಿ ರಾಷ್ಟ್ರೀಯ ವಿದ್ಯಾರ್ಥಿ ದಿವಸ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಸ್ಥಾಪನೆಯಾದ ದಿವಸದಂದೇ ತನ್ನ ಕಾರ್ಕಳದ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗವನ್ನು ನೀಡಬೇಕು, ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಮನೆಯನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಾಕಾರ ಆಗ್ತದೆ ಅನ್ನುವಂಥ ಚಿಂತನೆಯೊಂದಿಗೆ ಇವತ್ತು ಕಾರ್ಕಳದಲ್ಲಿ 1600 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 360ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗವನ್ನು ಪಡೀಲಿಕ್ಕೆ ಒಂದು ಸಾಕಾರ ಆದರೆ ಅದಕ್ಕೆ ನಮ್ಮ ವಿದ್ಯಾರ್ಥಿ ಪರಿಷತ್ನ ಹಿರಿಯ ಕಾರ್ಯಕರ್ತರಾಗಿರುವಂತಹ ಮಾನ್ಯ ಸುನೀಲ್ ಕುಮಾರ್ ಇವರು ಕಾರಣ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಚಿಂತನೆಯನ್ನು ನಮ್ಮ ಕೇವಲ ಕಾಲೇಜು ದಿನಗಳಲ್ಲಿ ಮಾತ್ರ ಅಲ್ಲದೆ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ರಾಷ್ಟ್ರೀಯ ಚಿಂತನೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡೋಣ ಅನ್ನುವಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೋಳ ಶ್ರೀನಿವಾಸ್ ಕಾಮತ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಬಂಧುಗಳೇ, ಮುಂದೆ ದಕ್ಷಿಣ ಕನ್ನಡ ಆಲ್ ಕಾಲೇಜ್ PG ಕಾಲೇಜ್ ಪ್ರೆಸಿಡೆಂಟ್ ABVP ವಿಭಾಗದ್ದು ನಮ್ಮ ಪ್ರಖ್ಯಾತ್ ಜೈನ್ ರವರು ತಮ್ಮ ಅನುಭವವನ್ನು ಹೇಳಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಸ್ಥಾಪನಾ ದಿನವನ್ನು ಇಂದು ನಾವು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಮಹತ್ವಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂಘಟನೆಯಾಗಿದ್ದು ರಾಷ್ಟ್ರೀಯತೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕಾಗಿ ಮತ್ತು ನಾಯಕತ್ವವನ್ನು ಬೆಳೆಸುವ ದೃಷ್ಟಿಯಿಂದ ಹುಟ್ಟಿಕೊಂಡಿದೆ. 1949 ಜುಲೈ 9ರಂದು ಆರಂಭವಾದ ಈ ಸಂಘಟನೆ ಬೇರೆ ಬೇರೆ ವಿಚಾರಧಾರೆಯನ್ನು ಹಿಡಿದುಕೊಂಡು ರಾಷ್ಟ್ರೀಯತೆಯ ವಿಚಾರಧಾರೆಯನ್ನು ವಿದ್ಯಾರ್ಥಿಗಳಲ್ಲಿ ಮನಮುಟ್ಟಿಸುವಲ್ಲಿ ಈ ಕೆಲಸವನ್ನು ಮಾಡಿದೆ. ಕೇವಲ ರಾಷ್ಟ್ರಭಕ್ತಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳಲ್ಲಿ
ಬೇರೆ ಬೇರೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರುವಂಥ ಕೆಲಸ ಕಾರ್ಯಗಳನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡಿದೆ. ವಿದ್ಯಾರ್ಥಿಗಳಂತ ಹೇಳಿದರೆ ಕೇವಲ ಇಂದಿನ ಪ್ರಜೆಗಳಲ್ಲ, ಬದಲಾಗಿ ಪ್ರಸಕ್ತ ಸಾಲಿನ ಸಾಮಾಜಿಕ ಜವಾಬ್ದಾರಿ ಬೇರೆ ಬೇರೆ ವಿಷಯಗಳನ್ನು ಹಿಡಿದುಕೊಂಡು ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೇವಲ ವ್ಯಕ್ತಿತ್ವ ವಿಕಸನದ ಮಾತ್ರವಲ್ಲದೆ ನಾಯಕತ್ವವನ್ನು ಕೂಡ ಬೆಳೆಸುವಂಥ ಕೆಲಸವನ್ನು ಮಾಡಿದೆ. ಅಷ್ಟೇ ಮಾತ್ರ ಅಲ್ಲದೆ ನಮಗೆಲ್ಲ ABVPಗೆ ಸೇರಿಕೊಳ್ಳಲು ನಮಗೆ ಪ್ರೇರಣೆ ಯಾರಂತ ಹೇಳಿದರೆ ನಮ್ಮ ಶಾಸಕರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಬೆಳೆದು ಇನ್ನು ಇಷ್ಟು ಉನ್ನತ ಮಟ್ಟದಲ್ಲಿ ಅವ್ರ ನಾಯಕರಾಗಿ ಬೆಳೆದುಕೊಂಡಂಥವರು. ವಿದ್ಯಾರ್ಥಿಗಳಂತ ಹೇಳಿದರೆ ಕೇವಲ ಪ್ರಜೆಗಳಲ್ಲ, ಬದಲಾಗಿ ಕೇವಲ ಪದವಿ ಪಡೆದು ಶಿಕ್ಷಣ ಪಡೆಯೋದಲ್ಲ, ಅದರ ಜೊತೆಗೆ ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಬೇಕು, ಅದರ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮುನ್ನೆ ಬರಬೇಕು ಅನ್ನೋಂಥ ಹಿತಾಸಕ್ತಿಯನ್ನು ಹುಟ್ಟಿಕೊಂಡಂಥವ್ರು. ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಸ್ಥಾಪನಾ ದಿನದ ಅಂಗವಾಗಿ ಇಂದು ವಿಕಾಸ ಉದ್ಯೋಗ ಸೇವಾ ಸಂಸ್ಥೆಯ ಮಾರ್ಗದರ್ಶಕರಾಗಿರುವ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ವಿಕಾಸ ಉದ್ಯೋಗ ಸೇತು ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡುವಂಥ ಕೆಲಸವನ್ನು ಮಾಡಿದೆ. ಇದು ಕೇವಲ ಉದ್ಯೋಗ ಮತ್ತು ಉದ್ಯೋಗ ನೀಡುವ ಕಂಪನಿಗಳ ಜೊತೆಗಿನ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದೆ. ಇಷ್ಟೇ ಅಲ್ಲದೆ ಅನೇಕ ಉದ್ಯೋಗ ಯುವಕ ಯುವತಿಯರಿಗೆ ಕುಟುಂಬದ ಪಾಲಿಗೆ ನೆರವಾಗುವುದರ ಮುಖಾಂತರ ನಮ್ಮ ಹೆಮ್ಮೆಯ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರು ಕೇವಲ ಕಾರ್ಕಳ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯ ವಿದ್ಯಾರ್ಥಿಗಳಿಗೆ ಕೇವಲ ಅವರ ವೈಯಕ್ತಿಕವಾಗಿ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಅವರ ಕುಟುಂಬಕ್ಕೆ ಕೂಡ ಆಧಾರ ಸ್ತಂಭವಾಗಿರುವಂಥ ಮಕ್ಕಳಿಗೆ ಉದ್ಯೋಗ ನೀಡುವ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ಥಾಪನಾ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಿ ರಾಷ್ಟ್ರೀಯತೆ ಮತ್ತು ನಾಯಕತ್ವವನ್ನು ಬೆಳೆಸುವುದರ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಸ್ವಹಿತಾಸಕ್ತಿಯ ಮೂಲಕ ಬೆಳೆಯಬೇಕು ಎನ್ನುವಂಥ ದೃಷ್ಟಿಯಿಂದ ಉದ್ಯೋಗ ಅವಕಾಶವನ್ನು ನೀಡಿದ ಕಾರ್ಕಳ ಶಾಸಕರು ಹಾಗೂ ಅವರೆಲ್ಲ ಹಿತೈಷಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಬಂಧುಗಳೇ, ಇವತ್ತು ಬೆಳಗಿನಿಂದ ಈ ಒಂದು ಉದ್ಯೋಗ ಸೇತು ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಬಹುಶಃ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯಬೇಕಿದ್ರೆ ಇದರ ಹಿಂದೆ ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸುಮಾರು 12 ತಂಡಗಳಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡಿದರ ಪರಿಣಾಮ ಇವತ್ತು 26 ಕಂಪನಿಗಳು ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ನಿಮ್ಮನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೆಯಿತು. ಭಾಳ ಸಂತೋಷ ಆಗ್ತದೆ. ಸುಮಾರು 350 ಜನರನ್ನು ನೇರವಾಗಿ ಆಯ್ಕೆ ಮಾಡಿದ್ದಾರೆ. ಸುಮಾರು 225 ಜನರಿಗೆ ಶಾರ್ಟ್ ಲಿಸ್ಟಲ್ಲಿ ಆಯ್ಕೆ ಮಾಡಿದ್ದಾರೆ. ಈ ಒಂದಿಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮಾನ್ಯ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೇವೆ. ಬೆಳಿಗ್ಗೆ 9 ಗಂಟೆಯಿಂದ ಕೆಲವರು 8:30 ಬಂದಿದ್ದರು. 8:30 9 ಗಂಟೆಯಿಂದ ಆರಂಭವಾದಂಥ ಈ ಸಂದರ್ಶನ ಇನ್ನೂ ಕೂಡ ಮುಂದುವರೆದಿದೆ. ಇನ್ನೂ ಒಂದು 50 ಜನ ವಿದ್ಯಾರ್ಥಿಗಳು ಸಂದರ್ಶನದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಒಂದು ಸಾರ್ಥಕತೆಯ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ಕೊಳ್ತೇನೆ. ಯುವಕರಲ್ಲಿ ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದಂತಹ, ಯುವಕರಲ್ಲಿ ಕನಸುಗಳನ್ನು ಹುಟ್ಟು ಹಾಕಿದಂತಹ, ಯುವಕರಲ್ಲಿ ಭರವಸೆಯನ್ನು ಮೂಡಿಸಿದಂಥ ಕಾರ್ಯಕ್ರಮ ಇದು. ಉದ್ಯೋಗ ಸೇತು ಕೇವಲ ಯಾರಿಗೋ ವಿದ್ಯಾಭ್ಯಾಸವನ್ನು ಮಾಡಿದಂಥ ಯುವಕರಿಗೆ ಉದ್ಯೋಗವನ್ನು ಮಾತ್ರ ಕಲ್ಪಿಸಿದ್ದಲ್ಲ, ಯುವಕರಿಗೆ ಒಂದು ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದೆ, ಕನಸುಗಳನ್ನು ಹುಟ್ಟು ಹಾಕಿದೆ, ಭರವಸೆಯನ್ನು ನಿರ್ಮಾಣ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ನಾವು ಆರಂಭದಲ್ಲಿ ಇದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಬೇಕು ಅಂತೇಳಿ ಆನ್ಲೈನ್ನಲ್ಲಿ ಕರೆಯನ್ನು ಕೊಟ್ಟಾಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮೊದಲ 2 ದಿನದಲ್ಲಿ ಆನ್ಲೈನಲ್ಲಿ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ರಿ. 1600ಕ್ಕೂ ಹೆಚ್ಚು ಜನ ಅರ್ಜಿಗಳನ್ನು ಸಲ್ಲಿಸಿದರು. ನಂತರ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತಂದಾಗ ನಾವು ಅರ್ಜಿಯನ್ನು ಸ್ವೀಕಾರ ಮಾಡೋದನ್ನು 3 ದಿನದಲ್ಲಿ ಕ್ಲೋಸ್ ಮಾಡಿದ್ವಿ. ಇಲ್ಲಾಂದಿದ್ರೆ ಇದು 3000-4000ಕ್ಕೆ ಮುಟ್ತಿತ್ತೇನೋ ಗೊತ್ತಿಲ್ಲ. ಒಂದು ದಿನದಲ್ಲಿ 1500ಕ್ಕೂ ಹೆಚ್ಚು ಜನರಿಗೆ ಸಂದರ್ಶನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ನಾವು ಅದನ್ನು ಆನ್ಲೈನಲ್ಲಿ ಕ್ಲೋಸ್ ಮಾಡಿದರು. ತುಂಬ ಜನ ನಮಗೆ ಫೋನ್ ಮಾಡಿ ನಮಗೆ ಇವತ್ತು ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ, ನಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ 100 ಕರೆಗಳ ನಂತರವೂ ಕೂಡ ಬಂದಿತ್ತು. ಆದರೆ ಒಂದು ಸಂದರ್ಶನ ಅಂತಂದಾಗ ಅದನ್ನು ಅಚ್ಚುಕಟ್ಟಾಗಿ ನಡೆಸಬೇಕು. ಜನ ಬರ್ತಾರೆ ಎನ್ನುವ ಕಾರಣಕ್ಕೆ ಸಾವಿರಾರು ಜನರನ್ನು ಸೇರಿಸಬಾರ್ದು ಅನ್ನುವ ಕಾರಣಕ್ಕೆ ನಾವು ಇದನ್ನು ಲಿಮಿಟ್ ಮಾಡಿ ಸೀಮಿತ ಮಾಡಿ ಕೇವಲ 1600 ಜನರಿಗೆ, ನಾವು 1250 ಅಂತಲೇ ಅಂದ್ಕೊಂಡಿದ್ದು, ಅದರ ಒತ್ತಡ ಜಾಸ್ತಿ ಆಗಿದ್ದರಿಂದ 1600 ಜನರಿಗೆ ಇದನ್ನು ಸೀಮಿತ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ
ವಿಕಾಸ ಸೇತುವಿನ ಸಂದರ್ಶನವನ್ನು ನಾವು ಮುಗಿಸಿದ್ದೇವೆ. ಆಯ್ಕೆ ಮಾಡಿದಂಥ 25ಕ್ಕೂ ಹೆಚ್ಚು ಕಂಪನಿಗಳನ್ನು ಇದಕ್ಕೆ ನಾವು ಕರೆದಿತ್ತು. ಇಲ್ಲಿ ಕೂತಿರೋರಿಗೆ ತುಂಬ ಜನರಿಗೆ ನೆನಪಿರ್ಲಿಕ್ಕಿಲ್ಲ, ಯಾಕೆ ನಾವೆಲ್ಲ ಹೈಸ್ಕೂಲಿನ ವಿದ್ಯಾರ್ಥಿಗಳು ಇಲ್ಲಿ ಕೂತಿರೋವಂಥವ್ರು. 2015ರಲ್ಲಿ ಇದೇ ರೀತಿಯಾದಂಥ ಉದ್ಯೋಗ ಮೇಳವನ್ನು ಕಾರ್ಕಳದಲ್ಲಿ ನಾವು ಮಾಡಿದ್ವಿ. ಸುಮಾರು 102 ಕಂಪನಿಗಳನ್ನು ಅವತ್ತು ನಾವು ಕರೆದಿತ್ತು. 3000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದ್ರು. ಅವತ್ತು ದೊಡ್ಡ ಸಂಖ್ಯೆಯಲ್ಲಿ SVT ಆವರಣದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಅವತ್ತು ಉದ್ಯೋಗ ದೊರಕದಂಥವ್ರು ಇವತ್ತಿಗೂ ಕೂಡ ನಮ್ಮ ಕಚೇರಿಗೆ ಬಂದು ಈರಿನ ಉದ್ಯೋಗ ಮೇಳಡೆ ಎಂಕ್ಲಿಗೆ ಬ್ಯಾಂಕ್ಡ್ ಬೇಲೆ ಆತಂಡೆ, ಎಂಕ್ಲಿಗೆ ಆ ಕಂಪನಿಡ್ ಬೇಲೆ ಆತಂಡೆ ಅಂತ ಹೇಳಿದವರಿದ್ದಾರೆ. ಇನ್ನು ಕೆಲವರು ಆ ಉದ್ಯೋಗ ಮೇಳದಲ್ಲಿ ಬೆಂಗಳೂರಿಗೆ ನಾವು ಹೋದ್ವಿ, ಈಗ ಅದರ ಅನುಭವದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ನಾವು ಕೆಲಸವನ್ನು ಹುಡ್ಕೊಂಡಿದ್ದೀವಿ ಅಂತೇಳಿ ತುಂಬ ಜನ ಇವತ್ತಿಗೂ ಕೂಡ ನಮಗೆ ನೆನಪು ಮಾಡಿಕೊಂಡು ಮಾತಾಡೋರು ಇದ್ದಾರೆ. ಅಂದರೆ 2015ರಲ್ಲಿ ಉದ್ಯೋಗ ಮೇಳವನ್ನು ಮಾಡಿದಾಗ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು. 100 ಜನರಿಗೆ ಆ ಉದ್ಯೋಗ ಮೇಳದಲ್ಲಿ ನಾವು ಉದ್ಯೋಗದ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ನಂತರದ ದಿನಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಉದ್ಯೋಗಕ್ಕೋಸ್ಕರ ತುಂಬ ಜನ ಬಂದಿದ್ದರು. ನನಗೆ ಅತ್ಯಂತ ಸಮಾಧಾನ. ನಾನು 17 ತಿಂಗಳ ಕಾಲ ಸಚಿವನಾಗಿ ಕೆಲಸ ಮಾಡಿದ್ದೆ. ಆ 17 ತಿಂಗಳ ಅವಧಿನಲ್ಲಿ ಇಂಧನ ಇಲಾಖೆಯಲ್ಲಿ 3000 ಜನರಿಗೆ ಉದ್ಯೋಗವನ್ನು ನಾವು ಕೊಟ್ಟಿದ್ವಿ. 1800 ಜನರಿಗೆ ನೇರವಾಗಿ ಎಕ್ಸಾಮ್ಗಳನ್ನು ಮಾಡಿ ಉದ್ಯೋಗದ ಆಫರ್ಗಳನ್ನು ಕೊಟ್ಟರು, ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಟಿದ್ವಿ. ಇನ್ನು 2000 ಜನರಿಗೆ ಹತ್ತತ್ರ ಎಕ್ಸಾಮ್ ಕಂಡಕ್ಟ್ ಮಾಡಿ ಫಲಿತಾಂಶವನ್ನು ಕೂಡ ಕೊಟ್ಟಿದ್ದು. ಆಫರ್ ಲೆಟರ್ ಕೊಡೋಷ್ಟರೊಟ್ಟಿಗೆ ನಮ್ಮ ಸರ್ಕಾರ ಇರಲಿಲ್ಲ. ಈ ರೀತಿ 17 ತಿಂಗಳಿನಲ್ಲಿ ಒಂದು ಇಲಾಖೆಯಲ್ಲಿ 3000 ಜನರಿಗೆ ಉದ್ಯೋಗವನ್ನು ಕೊಡೋದ್ರ ಮುಖಾಂತರ ಯುವಕರಲ್ಲಿ ಒಂದು ಹೊಸ ವಿಶ್ವಾಸವನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಸಚಿವನಾಗಿದ್ದಾಗ ನಮ್ಮ BJP ಸರ್ಕಾರದ ಕಾಲಾವಧಿಯಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಮಾಡಿದ್ವಿ. ಅದಾದ ನಂತರ ಇವತ್ತು ಪ್ರತಿನಿತ್ಯ ನಮ್ಮ ಕಚೇರಿಗೆ ನನಗೆ ಉದ್ಯೋಗ ಕೊಡಿ, ನನಗೆಲ್ಲರ ಕೆಲಸ ಕೊಡಿ ಅಂತೇಳಿ ತುಂಬ ಜನ ಇವತ್ತಿಗೂ ಕೂಡ ನಮ್ಮ ಕಚೇರಿಗೆ ಬರ್ತಾರೆ. ನನಗೆ ಭಾಳ ಆಶ್ಚರ್ಯ ಮತ್ತು ನಾನು ತುಂಬ ಸರಿ ತಮಾಷೆಗೆ ಹೇಳ್ತಾ ಇರ್ತೇನೆ. ಉದ್ಯೋಗ ಕೇಳಬೇಕು ಅಂತೇಳಿ ಮಕ್ಕಳು ಬರ್ತಾರೆ, ಅವ್ರ ಜೊತೆ ಪೇರೆಂಟ್ಸ್ ಬರ್ತಾರೆ. ವಿದ್ಯಾರ್ಥಿ ಮಾತಾಡೋದೇ ಇಲ್ಲ ಅಥವಾ ಯುವಕ ಮಾತಾಡೋದೇ ಇಲ್ಲ, ಪೇರೆಂಟ್ಸೇ ಮಾತಾಡೋದು. ಎನ್ನ ಮಗಕ್ಕೆ ಬೇಲೆ ತಿಕ್ಕೊಡು, ಆಯ್ಗೆ ಓಲಾಂಡ ತಿಕ್ಕಲೆ ಅಂತ. ಯಾರಿಗೆ ಉದ್ಯೋಗ ಬೇಕೋ ಆ ಹುಡುಗ ಮಾತಾಡೋದಿಲ್ಲ. ನಾನು ತುಂಬ ಸರಿ ಹೇಳ್ತೇನೆ, ಈರ್ ಮನಿ ಪಂದೆ ಇಪ್ಲೆ 6 ಆಯ್ ಪಾತೆರಡು ಹಾಲು ಪಾತೆರಡು ಅಂತ ಹೇಳ್ತೇನೆ. ಇವತ್ತು ಯುವಕರಿಗೆ ನಾನು ಉದ್ಯೋಗ ಮಾಡಬೇಕು ಅನ್ನುವಂಥ ತವಕ ಬರಬೇಕು ಮತ್ತು ಆತ್ಮವಿಶ್ವಾಸದಿಂದ ಮಾತುಕತೆಯನ್ನು ಕಲಿಬೇಕು. ಆ ಹಿನ್ನೆಲೆಯಲ್ಲಿಯೇ ಇವತ್ತು ನಮ್ಮ ಯುವಕರಿಗೆ ವಿಶ್ವಾಸ ನಿರ್ಮಾಣ ಆಗಲಿ ಎನ್ನುವ ಕಾರಣಕ್ಕೋಸ್ಕರನೇ ಈ ಉದ್ಯೋಗ ಸೇತು ಅನ್ನುವಂಥ ಅಭಿಯಾನವನ್ನು ಮಾಡಿದ್ದು. ಬಹುಶಃ ನಮ್ಮಲ್ಲಿ ಎಲ್ಲರಿಗೂ ಒಂದು 4 ಕಂಪನಿ 5 ಕಂಪನಿ 6 ಕಂಪನಿಗಳಿಗೆ 2 ನಿಮಿಷ 3 ನಿಮಿಷ ನೀವೆಲ್ಲರೂ ಕೂಡ ಸಂದರ್ಶನವನ್ನು ಇಂಟರ್ವ್ಯೂವನ್ನು ಕೊಟ್ಟಿದ್ದೀರಿ. ನಿಮಗೊಂದು ವಿಶ್ವಾಸ ನಿರ್ಮಾಣ ಆಗಿರ್ಬೋದು. ಮತ್ತು ಇವೆಲ್ಲವೂ ಕಂಪನಿಗಳನ್ನು ನೋಡಿದಾಗ ನಾನು ಉದ್ಯೋಗ ಮಾಡಬೇಕು ಅನ್ನುವಂಥ ಕನಸುಗಳು ಕೂಡ ನಿಮ್ಮ ಹತ್ರ ಪ್ರಾರಂಭ ಆಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ನಿಮ್ಮಿಂದ ಆಯ್ಕೆ ಆದಂಥ ಒಬ್ಬ ಶಾಸಕ ನಿಮ್ಮ ಜೊತೆಗೆ ಬೆನ್ನು ತಟ್ಟಿ ನಿಂತಾಗ ನಿಮಗೊಂದು ವಿಶ್ವಾಸದ ಭರವಸೆಯೂ ಕೂಡ ಇವತ್ತು ನಿರ್ಮಾಣ ಆಗಿದೆ. ನಾನು ಇವತ್ತು ಪಾಸ್ ಆಗಲಿಲ್ಲದ್ರೂ ತೊಂದರೆ ಇಲ್ಲ, ಮುಂದಿನ ದಿನಗಳಲ್ಲಿ ಇವತ್ತು ಯಾರಿಗೆ ಉದ್ಯೋಗ ದೊರಕಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಯಾರು ವಿಚಲಿತ ಆಗುವಂಥ ಅಗತ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಕಂಪನಿಗಳನ್ನು ಕರೆಸಿ ನಿಮ್ಮೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಶಾಸಕನಾಗಿ ಒಬ್ಬ ಹಿರಿಯ ಅಣ್ಣನಾಗಿ ನಿಮಗೆ ಖಂಡಿತ ನಾನು ಮಾಡಿಕೊಡ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗಿವತ್ತು ಸಂತೋಷ, ಎಲ್ಲ ಬೇರೆ ಬೇರೆ ಕಂಪನಿಗಳು ಬಂದಿದ್ದಾರೆ. ಒಬ್ಬೊಬ್ಬ ಕಂಪನಿಯವರು 15, 20, 30, 50, 100ಕ್ಕೂ ಹೆಚ್ಚು ಜನರನ್ನು ಇವತ್ತು ಉದ್ಯೋಗ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಇವತ್ತು ನಾವು ಲೀಸ್ಟನ್ನು ನೋಡಿದಾಗ ನಮಗೆ 360 ಜನರಿಗೆ ಇವತ್ತು ನಾವು ಆಫರ್ ಲೆಟರ್ಗಳನ್ನು ಈ 1600 ಜನರ ಪೈಕಿನಲ್ಲಿ 360 ಜನರಿಗೆ ಸ್ಥಳದಲ್ಲೇ ಉದ್ಯೋಗದ ಆಫರ್ ಲೆಟರ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ. ಸುಮಾರು 240ಕ್ಕೂ ಹೆಚ್ಚು ಜನರಿಗೆ ನಾವು ಶಾರ್ಟ್ ಲಿಸ್ಟನ್ನು ಮಾಡಿದ್ದಾರೆ. ಅವರು ಇವತ್ತು ಅವ್ರನ್ನ ಉಳಿದಂಥವ್ರನ್ನ ಇನ್ನಷ್ಟು ಶಾರ್ಟ್ ಲಿಸ್ಟನ್ನು ಮಾಡಿ ಬೆಂಗಳೂರಿಗೆ ಅಥವಾ ಕಂಪನಿಗೆ ಕರೆಸ್ಕೊಂಡು ಉಳಿದಂಥ ಮಾತುಕತೆಗಳನ್ನು ಮಾಡಿ ಆ 240 ಜನರಿಗೆ ಎಷ್ಟು ಜನರಿಗೆ ಕೆಲಸ ಕೊಡ್ಬೋದು ಅನ್ನುವಂಥ ಚರ್ಚೆಗಳು ನಡೆಯುತ್ತೆ. ಒಟ್ಟಾರೆ 600ಕ್ಕೂ ಹೆಚ್ಚು ಜನರಿಗೆ ಇವತ್ತು ಉದ್ಯೋಗದ ಭರವಸೆ ಸಿಕ್ಕಿದೆ ಎನ್ನುವಂಥದ್ದು ಈ ಕಾರ್ಯಕ್ರಮದ ಯಶಸ್ಸು ಅಂತ ನಾನು ಭಾವಿಸ್ತೇನೆ. 1600 ಜನರ ಭಾಗವಹಿಸಿರೋದ್ರಲ್ಲಿ 600 ಜನರಿಗೆ ಕೆಲಸದ ಭರವಸೆ ಸಿಕ್ಕಿರುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಖಂಡಿತ ಒಂದು ಹೊಸ ಭರವಸೆಯನ್ನು ಈ ಸಂದರ್ಭದಲ್ಲಿ ಹುಟ್ಟು ಹಾಕಿದೆ. ನಾನು ಕಂಪ್ನಿಯವರ ಹತ್ರ ಹೇಳ್ತಾ ಇದ್ರು, ನಾವು 15 ಜನರ ಮೇಲೆ ಸೆಲೆಕ್ಟ್ ಮಾಡಿದ್ದೀವಿ ಸರ್, ಆದರೆ ಕೆಲವರು ಉಡುಪಿಗೆ ಬರಲಿಕ್ಕೆ ಹಿಂದೇಟು ಹೊಡಿತಾ ಇದ್ದಾರೆ ಅಂತ. ನಾನು ನಮ್ಮೆಲ್ಲ ಯುವಕರಿಗೆ ವಿನಂತಿ ಮಾಡೋದು, ಕಾರ್ಕಳದಿಂದ ಉಡುಪಿಗೆ ಹೋಗಿ ಬರಲಿಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದ್ದೀರಿ? ನಿಮಗೆಲ್ಲ ಒಂದು ಕಡೆ ಉದ್ಯೋಗ ಸಿಗುತ್ತೆ ಅಂತಂದಾಗ ವಿಶ್ವಾಸದಿಂದ ಹೋಗಬೇಕು. ಬೆಂಗಳೂರಿಗೆ ಹೋಗಬೇಕು, ಹುಬ್ಳಿಗೆ ಹೋಗಬೇಕು, ಬೆಳಗಾವಿಗೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು.
ಎಲ್ಲ ಕೆಲಸಗಳು ಕೂಡ ನಮ್ಮೂರಿನಲ್ಲಿ ಸಿಗುತ್ತೆ ಎನ್ನುವಂಥ ನಿರೀಕ್ಷೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನಗೆ ಬೆಳಿಗ್ಗೆ ಒಬ್ಬರು ಹೇಳ್ತಾ ಇದ್ರು, ನನಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಮತ್ತು ದಿಗ್ಭ್ರಮೆ ಏನು ಅಂತ ಕೇಳಿದರೆ, ಬೆಳಿಗ್ಗೆ ನಾನು 7:30 ನನ್ನ ಕಚೇರಿಗೆ ಬರಬೇಕಾದ್ರೆ ರಸ್ತೆ ಬದಿನಲ್ಲಿ ಯಾರೋ ಒಬ್ಬರು ಹಲ್ಲುಚ್ತಾ ನಿಂತ್ಕೊಂಡಿದ್ರು. ಎಲ್ಲಿನವರು ಅಂತ ಕೇಳಿದರೆ ಕಡೂರಿಂದ ಬಂದಿದ್ದಾರೆ. ಕಡೂರಿಂದ ಏನಕ್ಕೆ ಕೇಳಿದ್ರೆ ಇಲ್ಲಿ ಉದ್ಯೋಗ ಸೇತುವಿನಲ್ಲಿ ಭಾಗವಹಿಸಬೇಕು ಅಂತ. ಉದ್ಯೋಗ ಹುಡುಕೊಂಡು ಬೇರೆ ಹೋಗ್ಲಿ ಬಿಡಿ, ಇಂಟರ್ವ್ಯೂ ತಗೊಳ್ಬೇಕು ಅನ್ನುವ ಕಾರಣಕ್ಕೆ ಕಡೂರಿನಿಂದ ಒಬ್ಬ ಯುವಕ ಇಲ್ಲಿಗೆ ಬರ್ತಾನೆ ಅಂತಂದ್ರೆ, ನಮ್ಮೂರಿನ ಯುವಕರು ಮಂಗಳೂರಿಗೆ ಉಡುಪಿಗೆ ಹೋಗ್ಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದೀರಿ? ನಿಮಗೊಂದು ವಿಶ್ವಾಸ ನಿರ್ಮಾಣ ಆಗಬೇಕು. ಸಂಬಳ 20,000 ಕೊಡ್ತಾರೆ, 25,000 ಕೊಡ್ತಾರೆ, 50,000 ಕೊಡ್ತಾರೆ, ಅದು ಪ್ರಶ್ನೆ ಅಲ್ಲ. ನಮಗೊಂದು ವಿಶ್ವಾಸ, ಜೀವನ ಪಾಠ ಇದು. ನಮಗೊಂದು ವಿಶ್ವಾಸ ನಿರ್ಮಾಣ ಆಗುತ್ತೆ. ಆ ವಿಶ್ವಾಸ ನಿರ್ಮಾಣ ಆದಾಗ ಕುಟುಂಬವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ವಿಶ್ವಾಸ ಇವತ್ತು ಮನುಷ್ಯನ ಹತ್ರ ಇರಬೇಕು, ಕನಸುಗಳು ನಮ್ಮ ಕಣ್ಮುಂದೆ ಇರಬೇಕು, ಭರವಸೆ ನಮ್ಮ ಕಣ್ಮುಂದೆ ಇದ್ದರೆ ಖಂಡಿತ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ನಮಗೆ ಸಾಧ್ಯ ಆಗುತ್ತೆ. ಬಹುಶಃ ವಿಕಾಸ್ ಸೇವಾ ಸಂಸ್ಥೆ ಶಾಸಕನಾಗಿ ನಮ್ಮ ತಾಲೂಕಿನ ಯುವಕರಿಗೆ ಒಂದು ಹೊಸ ಭರವಸೆಯನ್ನು, ಹೊಸ ಕನಸುಗಳನ್ನು ಇವತ್ತು ಹುಟ್ಟು ಹಾಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾರ್ಯಾರು ಇವತ್ತು ಆಫರ್ ಲೆಟರ್ಗಳನ್ನು ತೆಗೆದುಕೊಂಡಿದ್ದಾರೆ, ಶಾರ್ಟ್ ಲಿಸ್ಟ್ನಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರೂ ಕೂಡ ನಾಳೆಯಿಂದನೇ ನಿಮ್ಮ ಕಂಪನಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ನಮ್ಮ ಕಚೇರಿನಲ್ಲಿ ನಾಳೆ ಒಂದು ಬೂತ್ನಲ್ಲಿ ಇದೇ ಕೆಲಸವನ್ನು ಮುಂದಿನ 1 ವಾರಗಳ ಕಾಲ ಯಾರು ಶಾರ್ಟ್ ಲಿಸ್ಟಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಪರ್ಕಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲಕ್ಕಿಂತ ಹೆಚ್ಚು ಸಂತೋಷದ ಸಂಗತಿ ಏನು ಅಂತಂದರೆ, ಇಲ್ಲಿ ದಯಾನಂದ್ ಅವರು ಇದ್ದಾರಾ ಎಲ್ಲೋದ್ರು? ಪೋಸ್ಕೋನ್ ಕಂಪನಿಯ ದಯಾನಂದ್ ಬಂದಿದ್ದಾರೆ. ಆ ಕಂಪನಿಯ ರಿಲೇಟೆಡ್ನಲ್ಲಿ 5 ಕಂಪನಿಗಳಿಗೆ ಯಾರಿಗೆ ಕೆಲಸ ಆಗಿದೆ ಅವರಿಗೆ ಬೆಂಗಳೂರಿನಲ್ಲಿ ಉಚಿತವಾಗಿ ವಸತಿ ವ್ಯವಸ್ಥೆಯನ್ನು ಯುವತಿಯರಿಗೆ ಮಾಡಿರುವಂಥದ್ದು. ಬಹುಶಃ ಇದು ಎಲ್ಲೂ ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಂಪನಿಯಲ್ಲಿ ಸೆಲೆಕ್ಟ್ ಆಗಿರುವಂಥವ್ರು ಎಲ್ಲರಿಗೂ ಕೂಡ ಉಚಿತವಾಗಿ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಕೂಡ ಯುವತಿಯರಿಗೆ ಮಾಡಿರುವಂಥದ್ದು ಬಹುಶಃ ನಮಗೊಂದು ಹೊಸ ಅವಕಾಶ ಇವತ್ತು ಕೊಟ್ಟಿದೆ. ನಮಗೆ ಬೆಂಗಳೂರಿಗೆ ಉದ್ಯೋಗಕ್ಕೆ ಹೋದಾಗ ನಾವು ಅನ್ಕೋತೇವೆ, ಯಾನು ಓಲು ಅಂತೂ ಏನನ್ನ ಬೇಲೆಗೆ ಹೊಲ್ತಾ ಒಡೆ ಪೋಪನೆಂಚ ಹಂಗೆಲ್ಲ ಮಾತಾಡ್ತೀವಿ. ನಿಮಗೆ ಇವತ್ತು ವಸತಿ ವ್ಯವಸ್ಥೆ ಉಚಿತ, 3 ಹೊತ್ತು ಊಟದ ವ್ಯವಸ್ಥೆ ಉಚಿತ ಅಂತಂದಾಗ ಇದಕ್ಕಿಂತ ಒಳ್ಳೆಯ ಆಫರನ್ನು ಯಾವ ಕಂಪನಿಯೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಆ ಕಂಪನಿಯ ಜೊತೆಗೆ ನಮ್ಮ ಸಂಸ್ಥೆ ಮಾತುಕತೆಯನ್ನು ಮಾಡಿ ನಿಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ಖಂಡಿತ ಇದನ್ನು ಬಳಕೆ ಮಾಡಿಕೊಳ್ಳಿ. ಇದನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮುಂದಿನ ಬದುಕು ನಿಮಗೆ ಚೆನ್ನಾಗಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇಲ್ಲಿಗೆ ನಿಲ್ಲೋದಿಲ್ಲ ಈ ಪರ್ವ, ಇದು ಮುಂದುವರಿತದೆ. ಇವತ್ತಿಂದ ಪ್ರಾರಂಭ ಆಗಿದೆ, ಇದು ಮುಂದುವರಿತದೆ. ಪ್ರತಿ 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಈ ರೀತಿಯಾದಂಥ ಕಂಪ್ನಿಗಳನ್ನು ಆಯ್ಕೆ ಮಾಡಿ ನಿಮಗೆ 50 ಜನ 100 ಜನರಿಗೆ ನಿಮ್ಮನ್ನು ಸಂಪರ್ಕಕ್ಕೆ ಬೇಕಾದಂಥ ಒಂದು ಬ್ರಿಡ್ಜನ್ನು, ಸೇತುವೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ. ಆಳ್ವಾಸ್ನವರು ಮೋನಾಳೂರು ಇಲ್ಲೇ ಇದ್ದಾರೆ. ಮೊನ್ನೆ ನಮಗೆ ವಿವೇಕ್ ಆಳವರು ಕೂಡ ಬಂದು ಇದೆಲ್ಲದನ್ನು ಕೂಡ ಗಮನಿಸಿದರು. ಅವ್ರ ಕ್ಯಾಂಪಸ್ನಲ್ಲಿ ಪ್ರಗತಿ ಎನ್ನುವಂಥ ಉದ್ಯೋಗದ ಮೇಳವನ್ನು 10,000ಕ್ಕೂ ಹೆಚ್ಚು ಜನ, 15,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಭಾಗವಹಿಸಿ 300-400 ಕಂಪನಿಗಳು ಬಂದಲ್ಲಿ ಭಾಗವಹಿಸೋದು ನಾವು ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಅವಕಾಶಗಳನ್ನು ನಾವು ಸ್ಥಳೀಯವಾಗಿ ಮಾಡಿಕೊಟ್ಟಾಗ ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಿದೆ ನಮಗೆ ಇಲ್ಲಿ ಕೂತಿರೋಂಥವ್ರಿಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ 5,000ಕ್ಕೆ 10,000 ರೂಪಾಯಿಗೆ ಸಂಬಳಕ್ಕೆ ಕೆಲಸ ಮಾಡಿ ಬದುಕಿದಂಥ ದಿನಗಳು ನಮ್ಮೆಲ್ಲರ ಪೋಷಕರ ಹತ್ರ ಉದಾಹರಣೆಗಳನ್ನು ಕೇಳಿದಾಗ ನಿಮಗೆ ಗೊತ್ತಿದೆ. ಎಲ್ಲ ಪೋಷಕರು ಕಷ್ಟಪಟ್ಟೆ ನಮ್ಮನ್ನು ಸಾಕಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮಗೆ ಅದಕ್ಕಿಂತ ಒಂದು ಒಳ್ಳೆಯ ಅವಕಾಶ ಇವತ್ತು ಸಿಕ್ಕಿದೆ. ಇದನ್ನು ಬಳಕೆ ಮಾಡಿದರೆ ಖಂಡಿತ ಉಳಿದ ಯುವಕರಿಗೆ ನಮಗೆ ಇನ್ನಷ್ಟು ವಿಶ್ವಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಎಲ್ಲ ಯುವಕರಿಗೆ ವಿನಂತಿ ಮಾಡೋದು, ಇದರ ಇಡೀ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನಮ್ಮ BJPಯ ಕಾರ್ಯಕರ್ತರು, ವಿಕಾಸ್ ಸೇವಾ ಸಂಸ್ಥೆಯ ಉಳಿದ ಸ್ವಯಂ ಸೇವಕರು ಕಳೆದ 15 ದಿನಗಳಿಂದ ದೊಡ್ಡ ಪ್ರಮಾಣದ ತಯಾರಿಯನ್ನು ಮಾಡಿದ್ದಾರೆ. ನಾನು ಎಲ್ಲರ ಹೆಸರನ್ನ ಬಳಕೆ ಮಾಡೋದಿಲ್ಲ. ಸುಮಾರು 12 ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಮೆಲ್ಲ ಸ್ವಯಂ ಸೇವಕರು ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆ ಸ್ವಯಂ ಸೇವಕರಿಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅವರೆಲ್ಲರೂ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರ ಸಹಕಾರದ ಕಾರಣಕ್ಕೆ ನಿಮಗೆ ಉದ್ಯೋಗ ಸಿಗಬೇಕು ಅಂತೇಳಿ ಇವತ್ತೊಂದಿನ ರಜೆ ಹಾಕಿ ಅವರೆಲ್ಲರೂ ಕೂಡ ಬಂದು ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು 600ಕ್ಕೂ ಹೆಚ್ಚು ಜನರಿಗೆ ಏನು ಭರವಸೆ ಸಿಕ್ಕಿದೆ, ಇದರ ಸಂಪೂರ್ಣ ಉಪಯೋಗವನ್ನು ಪಡ್ಕೊಳ್ಳಿ. ಇನ್ಯಾರಿಗೆ ಸಿಗ್ಲಿಕ್ಕೆ ಆಗಿಲ್ಲ ಅವ್ರು ಯಾರೂ ಕೂಡ ನಿರಾಶೆ ಆಗೋದು ಬೇಡ. ಮುಂದಿನ ದಿನಗಳಲ್ಲಿ ಪ್ರಗತಿನಲ್ಲಿ ಭಾಗವಹಿಸಿ, ಅದು ಇನ್ಯಾವುದೋ ಸಂದರ್ಭದಲ್ಲಿ ನಿಮಗೆ ಖಂಡಿತ ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಬಂಧುಗಳಿಗೆ, ಬೆಳಗಿಂದ ಸಂಜೆಯ ತನಕ ಭಾಗವಹಿಸಿದಂಥ ಎಲ್ಲ ಬಂಧುಗಳಿಗೆ, ಪತ್ರಕರ್ತರಿಗೆ, ಸ್ವಯಂ ಸೇವಕರಿಗೆ, ವಿಶೇಷವಾಗಿ ಕಂಪನಿಯಿಂದ ಬಂದಂಥ ಎಲ್ಲ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ. ಪ್ರಸನ್ನ ಟೆಕ್ನಾಲಜಿ ಕಂಪನಿಯ ಪ್ರಮುಖರು ನಮ್ಮ ಜೊತೆ ಇದ್ದಾರೆ. ಅವರಿಗೊಂದು ಗೌರವಾರ್ಪಣೆಯನ್ನು ಮಾಡುವಂಥ ಹೊತ್ತು
ಇನ್ನೋವಾ ಸಿಸ್ಟಮ್ನ ಪ್ರಮುಖರಿದ್ದೀರಿ, ದಯವಿಟ್ಟು ಬನ್ನಿ. ಹಾಗೆ ವಿನ್ಮ್ಯಾನ್ ಸಾಫ್ಟ್ವೇರ್ನ ಪ್ರಮುಖರಿದ್ದಾರೆ, ತಾವು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಮ ಮಂದಿರದಲ್ಲಿ ಬೆಳಗಿನಿಂದ ನಡೆದಂತಹ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡಿ ಅನೇಕರನ್ನು ಆಯ್ಕೆ ಮಾಡಿದಂತಹ ಸಂಸ್ಥೆಯ ಪ್ರಮುಖರು, ಪ್ರಸನ್ನ ಟೆಕ್ನಾಲಜಿಯ ಪ್ರಮುಖರು, ಇನ್ನೋವಾ ಸಿಸ್ಟಮ್ನ ಸಂಸ್ಥೆಯ ಪ್ರಮುಖರು, ವಿನ್ಮ್ಯಾನ್ ಸಾಫ್ಟ್ವೇರ್ನ ಪ್ರಮುಖರು, ಎಲ್ಲ ವಿಕಾಸ ಸಂಸ್ಥೆ ಹಾಗೆ ಅಭ್ಯರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಬನ್ನಿ. ಬಂಧುಗಳೇ, ಇಂದಿನ ಈ ಸಮಾರೋಪ ಕಾರ್ಯಕ್ರಮಕ್ಕೆ ತನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಿಮಗೆ ಆಶೀರ್ವಾದ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರುವಂಥವರು ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಎಂ ಮೋಹನ್ ಆಳ್ವರವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮೇಲಿದ್ದ ನಮ್ಮ ನೆಚ್ಚಿನ ಶಾಸಕರಿಗೆ ಸುನೀಲ್ ಕುಮಾರ್ ಅವರಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಇವತ್ತು ನಾವು ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಯಾವ ರಾಜಕೀಯ ಪಕ್ಷಕ್ಕೂ ನೇರವಾಗಿ ಸೇರಿದವನಲ್ಲ, ಆದರೆ ನನಗೆ ಸುನೀಲ್ ಕುಮಾರ್ರ ಮೇಲೆ ಅಪಾರವಾದಂಥ ಗೌರವ, ವಿಶ್ವಾಸ, ಪ್ರೀತಿ. ಇದಕ್ಕೆ ಹಲವಾರು ರೀತಿಯ ಕಾರಣಗಳಿದೆ. ಒಂದು, ನಮ್ಮ ಇವತ್ತಿನ ನಿನ್ನೆಯ ಸಂಬಂಧ ಅಲ್ಲ, ಬಹಳ ದೀರ್ಘವಾದಂಥ ನಮ್ಮ ಸಂಬಂಧ. ಅವರು ಇಲ್ಲಿ ಬಂದು ಕಾರ್ಕಳದಂಥ ಊರಿಗೆ ಅದು ದೇವರ ಅನುಗ್ರಹದಾಗಿ ಅವರು ಬಂದದ್ದು. ಬಂದ ಮೇಲೆ 4 ಬಾರಿ ಅವರು ಶಾಸಕರಾಗಿದ್ದದ್ದನ್ನು, ಅವರು ಮಂತ್ರಿ ಆಗಿದ್ದದ್ದನ್ನು ಎಲ್ಲವನ್ನೂ ನಾನು ಹತ್ತಿರದಿಂದ ಕಂಡವ. ಅವರ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡಿದವ. ಒಬ್ಬ ಜನನಾಯಕನಿಗೆ ಯಾವ ಗುಣಗಳು ಬೇಕು ಅದು ಎಲ್ಲ ಗುಣಗಳು ಅವರಲ್ಲಿದೆ. ಬಹಳ ಮುಖ್ಯವಾಗಿ ಜನನಾಯಕನಿಗೆ ಒಂದು ಸ್ಪಷ್ಟವಾದಂತಹ ನೀತಿ ಸಿದ್ಧಾಂತ ಎಂಬುದು ಬೇಕು. ಈ ನೀತಿ ಸಿದ್ಧಾಂತ ಒಂದು ಸ್ಪಷ್ಟವಾಗಿ ನಮ್ಮ ಸುನೀಲ್ ರವರಿಗೆ ಇದೆ. ಅದರ ಜೊತೆಯಲ್ಲಿ ಅವರಿಗೆ ಆ ಬದ್ಧತೆ ಬೇಕು, ಬಹಳ ಒಂದು ದೂರದೃಷ್ಟಿತ್ವ ಬೇಕು, ಬಹಳಷ್ಟು ವಿಶಾಲ ಮನೋಧರ್ಮ ಬೇಕು. ಯಾವುದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಸಮಾಜದ ಪರಿಕಲ್ಪನೆ ಅವರಿಗೆ ಬೇಕು. ಇದು ಎಲ್ಲ ಗುಣಗಳು ಕೂಡ ಇವತ್ತು ಒಂದು ಸುನೀಲ್ ರವರಿಗೆ ಇದ್ದುಕೊಂಡು, ಈ 4 ಬಾರಿ ಅವರು ಶಾಸಕರಾಗಿದ್ದುಕೊಂಡು, ಒಬ್ಬ ಮಂತ್ರಿಯಾಗಿದ್ದುಕೊಂಡು ಬಹಳ ಸಾರ್ಥಕವಂತ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ನಾನು ಅವರು ಮಾಡಿದ ಕೆಲಸಗಳನ್ನು ಕೆಲವು ಗಮನಿಸಿದ್ದೇನೆ. ಇಡೀ ನಮ್ಮ ನಾಡಗೀತೆಯನ್ನು ತೆಗೆದುಕೊಳ್ಳುವ, ನಾಡಗೀತೆಯನ್ನು ಯಾರಿಗೂ ಅಷ್ಟು ಸುಲಭದಲ್ಲಿ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದೀರ್ಘವಾಗಿ ಬಹಳಷ್ಟು ವಿಚಾರಗಳಲ್ಲಿತ್ತು. ಅದನ್ನೊಂದು 2.5 ನಿಮಿಷಕ್ಕೆ ಸೀಮಿತಗೊಳಿಸಬೇಕಾದ್ರೆ ಅಂತಹ ಗಟ್ಟಿತನ ಒಬ್ಬ ಮಂತ್ರಿಗೆ ಬೇಕು. ಅದನ್ನು ಅಷ್ಟೇ ಪ್ರಾಮಾಣಿಕವಾಗಿ ಅದನ್ನು 2.5 ನಿಮಿಷದಲ್ಲಿ ಮಾಡಿಕೊಂಡು ಅದಕ್ಕೊಂದು ಸರಿಯಾದ ರೂಪವನ್ನು ಇವತ್ತು ಕೊಟ್ಟಿದ್ದಾರೆ. ಒಂದು ಯಕ್ಷಗಾನ ಎಂಬುದು ನಮ್ಮ ಎಷ್ಟು ದೊಡ್ಡ ಪ್ರಾಮುಖ್ಯವಾದಂಥ ನಮ್ಮ ಒಂದು ಕಲೆ ಎಂಬುದನ್ನು ಗಮನಿಸಿ. ಇಂಥ ಸಂದರ್ಭದಲ್ಲಿ ಯಕ್ಷಗಾನದ ಪ್ರಪ್ರಥಮ ಸಮ್ಮೇಳನವನ್ನು ಯಶಸ್ವಿಯಾಗಿ ಅದಕ್ಕೆ ಬೇಕಾದಷ್ಟು ದುಡ್ಡನ್ನು ಇಟ್ಟುಕೊಂಡು ಸಮರ್ಪಕ ರೀತಿಯಲ್ಲಿ ಉಡುಪಿಯಲ್ಲಿ ಮಾಡಿದಂಥ ನಮ್ಮ ಸುನಿಲಣ್ಣ, ಇದರೊಟ್ಟಿಗೆ ಕೋಟಿಕಂಠ ಗಾಯನ ಎಂಬುದನ್ನು ನಮ್ಮ ರಾಜ್ಯದ ಬಹಳಷ್ಟು, ನಮ್ಮ ಕನ್ನಡದ ಭಾಷೆ, ನಮ್ಮ ಜೀವನ, ಇದಕ್ಕೆ ಬಹಳಷ್ಟು ಬೆಲೆ ಕೊಟ್ಟಂಥ ಒಂದು 5 ಗೀತೆಯನ್ನು ಕೋಟಿಕಂಠ ಗಾಯನ ಮೂಲಕ ಅವರು ಇಡೀ ನಮ್ಮ ರಾಜ್ಯದಲ್ಲಿ ಮಾಡಿದ್ದು. ಅದರಲ್ಲಿ ಒಂದೇ ದಿನದಲ್ಲಿ 1,30,00,000 ಜನರು ಅದರಲ್ಲಿ ಭಾಗವಹಿಸಿಕೊಂಡು ಅದು ಆದಂಥ ಕ್ರಮ. ಅದರ ಜೊತೆಯಲ್ಲಿ ಇವತ್ತು ಒಂದು ಬೆಳಕು ಎಂಬ ಅವರ ಕಾರ್ಯಕ್ರಮ, ಅವರು ಇಂಧನ ಸಚಿವರಾಗಿದ್ದಾಗ ಇಡೀ ಒಂದು ನಾಡಿನಲ್ಲಿರುವಂಥ ಎಲ್ಲಿ ಒಂದು ವಿದ್ಯುತ್ ಶಕ್ತಿ ಇಲ್ಲದೆ ಕಷ್ಟದಲ್ಲಿದ್ದಂಥ ಮನೆ ಇದೆ, ಅಲ್ಲಿ ವಿದ್ಯಾರ್ಥಿಗಳು ಕಲಿಯುವಂಥ ವಿದ್ಯಾರ್ಥಿಗಳಿದ್ದರೆ ಯಾವುದನ್ನೂ ಗಮನಿಸದೆ ಅಲ್ಲಿ ಉಚಿತವಾಗಿ ಒಂದು ಬೆಳಕನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿ ಅದರಿಂದ ಎಷ್ಟು ದೊಡ್ಡ ಪ್ರಯೋಜನ ಆಗಿದೆ ಎಂಬುದು ನಮ್ಗೆ ಗೊತ್ತು. ಇದರ ಒಟ್ಟಿಗೆ ಅಮೃತ ಭಾರತಿಗೆ ಕನ್ನಡ ಧಾರತಿ ಎಂಬ 75 ವರ್ಷ ಅಮೃತ ಮಹೋತ್ಸವ ಆದಂಥ ಸಮಯದಲ್ಲಿ ಇದನ್ನು ನಡೆದಂಥ ವಿಧಾನ, ಇನ್ನು ಕಾರ್ಕಳದ ಉತ್ಸವಂತೂ ನನ್ನ ಕಣ್ಣೆದುರಿನಲ್ಲಿ ಇದೆ. ಅದು ಯಾವ ರೀತಿ ಅದನ್ನು ನಡೆಸಿದ್ದಾರೆ ಎಂಬುದು ನಮ್ಮ ಕಣ್ಣೆದುರಿನಲ್ಲಿ ಇವತ್ತು ಇದೆ. ಅದರ ಜೊತೆಯಲ್ಲಿ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಆ ಕಮಿಟಿಗೆ 3 ಬಾರಿ ನನ್ನನ್ನು ನೇಮಕ ಮಾಡಿದ್ದು. ನಾನು ಅದನ್ನು ಹತ್ತಿರದಿಂದ ಅವರ ಕಾರ್ಯವನ್ನು ನಾನು ನೋಡಿದ್ದೇನೆ. ಎಷ್ಟು ಒಂದು ಪಾರದರ್ಶಕ ರೀತಿಯಲ್ಲಿ ಯಾರಿಗೆ ಸಲ್ಲಬೇಕು ಅಂಥವರಿಗೆ ಸಲ್ಲುವ ರೀತಿಯಲ್ಲಿ
ಆ ಇಡೀ ರಾಜ್ಯೋತ್ಸವ ಪ್ರಶಸ್ತಿಯ ಒಂದು ಕೆಲಸ ಆದದ್ದನ್ನು ನಾನು ಗಮನಿಸಿದ್ದೇನೆ. ಇದೆಲ್ಲ ಮಾಡಿದಂಥ ವ್ಯಕ್ತಿ ಇವತ್ತು ಇಲ್ಲಿ ಹಿಂದೆಯೂ ಮಾಡಿದ್ದಾರೆ. ಈ ವರ್ಷವೂ ಅದನ್ನೊಂದು ಬಹಳ ಒಳ್ಳೆಯ ಒಂದು ಉದ್ಯೋಗ ಮೇಳವನ್ನು ಇಲ್ಲಿ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ನಾವೆಲ್ಲರೂ ಈ ಒಂದು ದೇಶದಲ್ಲಿ ಜನ್ಮ ತಾಳಿದವರು, ನಾವು ಭಾಗ್ಯವಂತರು. ಈ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲೂ 52 ಕೋಟಿ ನಿಮ್ಮಂಥ ಯುವಕರು ಇದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು. ಇವತ್ತು 25 ವರ್ಷದ ಕೆಳಗಿನವರು 52 ಕೋಟಿ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ. ಅದರಲ್ಲೂ ನಿಮ್ಮಂಥ ಯುವಕರು ಯುವತಿಯರು ಇಂಥ ಒಂದು ಮಂಗಳೂರು ಯೂನಿವರ್ಸಿಟಿ ಅಂತ 1500 ಸಾಂಪ್ರದಾಯಿಕ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿ, ಆಟೋನಮಸ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು ಸೇರಿಕೊಂಡು 1500 ಯೂನಿವರ್ಸಿಟಿ ನಮ್ಮ ದೇಶದಲ್ಲಿದೆ. ಇದರಲ್ಲಿ ಭುವನೇಂದ್ರ ಕಾಲೇಜಿನಂಥ, ವೆಂಕಟರಮಣ ಕಾಲೇಜಿನಂಥ, ಆಳ್ವಾಸ್ ಕಾಲೇಜಿನಂಥ ಒಂದು 50,000 ಕಾಲೇಜುಗಳು ಇದರೊಟ್ಟಿಗೆ ಸೇರ್ಪಡೆಗೊಂಡಿದೆ. ಇದರಲ್ಲಿ 11 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇವತ್ತು ಕಲಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಂಥ ಯುವ ಸಂಪತ್ತು ನಮ್ಮ ದೇಶದಲ್ಲಿದೆ ಎಂಬುದನ್ನು ಗಮನಿಸಿ. ಇದರ ಜೊತೆಯಲ್ಲಿ ಬಹಳಷ್ಟು ಅಂತರ ಕಂದಕವೂ ಕೂಡ ನಮ್ಮ ದೇಶದಲ್ಲಿದೆ. ಈ ಅಂತರ ಕಂದಕವನ್ನು ತೆಗಿಬೇಕು ಎಂಬುದಕ್ಕಾಗಿ ಮುಖ್ಯವಾಗಿ ಉದ್ದೇಶ ಇಟ್ಟುಕೊಂಡು ನಿಮ್ಮಂಥ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಕಾಲಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸ, ಆ ವಿದ್ಯಾಭ್ಯಾಸವನ್ನು ಜೊತೆಯಲ್ಲಿ ಇವತ್ತು ಉದ್ಯೋಗ ಸಿಗುವಂಥ ಕೆಲಸವನ್ನು ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಶಾಸಕರೊಂದು ದೊಡ್ಡ ಮನಸ್ಸನ್ನು ಮಾಡಿದರೆ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದರ ಮುಖಾಂತರ ಇವತ್ತು ವಿದ್ಯಾಭ್ಯಾಸ ಕಲಿತಂಥ ಮಕ್ಕಳಿಗೆ ಒಂದು ಸರಿಯಾದ ಉದ್ಯೋಗ ಸಿಗುವಂಥ ಭರವಸೆಯೂ ಕೂಡ ಅವರು ಹೇಳಿದಾಗೆ ಮೂಡಿದೆ. ನಾನು ನಿಮ್ಮಲ್ಲಿ ಮಕ್ಕಳಲ್ಲಿ ವಿನಂತಿಷ್ಟೇ, ಇದನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಇದು ನಮ್ಮ ಪ್ರಾಮಾಣಿಕವಾದಂಥ ಒಂದು ಅವರ ಪ್ರಯತ್ನ. ಇದರಲ್ಲಿ ಬಂದವರಿಗೆ ಎಲ್ಲರಿಗೂ ಉದ್ಯೋಗ ಆಗದೆ ಹೋದರೂ ಕೂಡ ಇವತ್ತು ಯಾವುದೇ ನಿಮ್ಮಿಂದ ಶುಲ್ಕವನ್ನು ತೆಗೆದುಕೊಳ್ಳದೆ ಇದು ಮಾಡುವ ಕೆಲಸ ಬಹಳ ದೇವರು ಮೆಚ್ಚುವ ಕೆಲಸ ಅಂತ ನೀವು ತಿಳ್ಕೋಬೇಕು. ಮುಂದೆಯೂ ಕೂಡ ಸುನಿಲನ್ನ ಇದನ್ನು ಆಗಾಗ ಇದನ್ನು ಮಾಡುವಂತಾಗಬೇಕು. ನಮ್ಮ ಪ್ರಗತಿ ಉದ್ಯೋಗ ಮೇಳ ಒಂದು 16 ಬಾರಿ ನಡೆದು ಹೋಯಿತು. ಈ ವರ್ಷ ಅದು ಆಗಸ್ಟ್ 8 ಮತ್ತು 9ಕ್ಕೆ ನಡೀಲಿಕ್ಕಿದೆ. ನೀವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅದರಲ್ಲಿ ನೀವು ಇದ್ದುಕೊಂಡು ನೀವು ಅದನ್ನೆಲ್ಲ ಗಮನಿಸಬೇಕು. ನಾನು ಕೂಡ ನೀವು ನಿರ್ಧಾರ ಮಾಡಿಕೊಂಡು ಇಲ್ಲಿ ಇವತ್ತು ಹೇಗೆ ಉದ್ಯೋಗ ಮೇಳ ಆಗಿದೆ, ಇನ್ನು ಮುಂದುವರೆದ ಭಾಗವಾಗಿ ನೀವು ಬಸಬೇಕು ಅಂತ ಹೇಳಿದ್ರು, ನೀವೆಲ್ಲ ಯಾವ್ಯಾವ ವಿದ್ಯಾಸಂಸ್ಥೆಗೆ ಬಸಬೇಕು ಅಂತ ಹೇಳಿದ್ರು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಅದರ ಜೊತೆಯಲ್ಲಿ ಅವರಿಗೆ ಪ್ರಾರಂಭ ಸಮಯದಲ್ಲಿ ಅವರಿಗೆ ಕೆಲವು ಮಾಹಿತಿಗಳನ್ನು ಕೊಟ್ಟು ಟ್ರೈನಿಂಗ್ ಅನ್ನು ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಇದರ ಜೊತೆಯಲ್ಲಿ ಅಸಂಖ್ಯಾತ ಕಾರ್ಕಳ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ನಿಮ್ಮಂತ ಯುವಕ ಯುವತಿಯರು ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕು. ರಾತ್ರಿ ನಿಲ್ಲುವುದಾದರೂ ಉಚಿತವಾಗಿ ಅಲ್ಲಿ ನಿಲ್ಲಬಹುದು. ನಿಂತುಕೊಂಡು ನೀವು ಏನಾದರೂ ಉದ್ಯೋಗವನ್ನು ಪಡೆದರೆ ಇವತ್ತು ಸುಳ್ಳಣ್ಣನಿಗೂ ಒಂದು ಸಾರ್ಥಕತೆ, ನಮಗೂ ಸಾರ್ಥಕತೆ. ಇವತ್ತು ಕಾರ್ಕಳ ಬೇರೆಲ್ಲ, ಮೂಡುಬಿದ್ರೆ ಬೇರೆಲ್ಲ. ಅವರು ಯಾವತ್ತೂ ಅವರು ಕರೆದಾಗ ನಾನು ಅದರಲ್ಲಿ ಅವರೊಟ್ಟಿಗೆ ಇರಬೇಕಾದ್ದು ನನ್ನ ಧರ್ಮ. ಯಾಕೆಂದ್ರೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗ್ಲಿ ಯಾರೇ ಆಗ್ಲಿ ಇವರೊಂದು ಒಳ್ಳೆ ಕೆಲಸ ಮಾಡುವಾಗ ನಾವು ಪ್ರಜ್ಞಾವಂತ ನಾಗರಿಕರಿಗೆ ಬೆನ್ನು ತಟ್ಟಬೇಕಾದ್ದು ನಮ್ಮ ಕರ್ತವ್ಯ. ಅವರಿಗೆ ಸಂಪೂರ್ಣ ಸಹಕಾರ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಸುನಿಲ್ ಅವರು ಬಹಳ ದೊಡ್ಡ ಕೆಲಸವನ್ನು ಇಲ್ಲಿ, ಮಾದರಿಯಾದಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಮಾಡುವ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಎಲ್ಲ ನಮ್ಮ ಸನ್ಮಿತ್ರರ ಸಹಕಾರ ಅವರಿಗೆ ಒದಗಿ ಬರಲಿ. ಇನ್ನು ಮುಂದಿನ ಸಮಯದಲ್ಲಿ ಇನ್ನೂ ಬಹಳಷ್ಟು ಅವರ ನಾಯಕತ್ವದಲ್ಲಿ ಹಲವಾರು ಒಳ್ಳೆ ಕೆಲಸ ನಮ್ಮ ರಾಜ್ಯದಲ್ಲಿ ಆಗುವಂತಾಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ, ಇನ್ನೋವಾ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಪ್ರಮುಖರಾದಂತಹ ದಯಾನಂದ್ GS ರವರು, ನರಸಿಂಹಮೂರ್ತಿಯವರು, ಮಂಜುನಾಥ್ ರವರು, ರಾಜೇಶ್ವರಿ ಅವರು, ಚೈತ್ರಾ ಮೇಡಮ್ ಅವರು, ವಿನುತರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಪ್ರೀತಿಯ ಗೌರವವನ್ನು ಸ್ವೀಕರಿಸುವಂತೆ ವಿನಂತಿಸುತ್ತೇನೆ. ಅದರ ಜೊತೆಗೆ ರಾಜೇಶ್ವರಿ ವಿದ್ಯಾಸಂಸ್ಥೆ ಪ್ರಮುಖರು ದಯವಿಟ್ಟು ವೇದಿಕೆಗೆ ಬಂದು ಗೌರವ ಅರ್ಪಣೆಯನ್ನು ಸ್ವೀಕರಿಸಬೇಕು. ಜೊತೆಗೆ ಇವತ್ತಿನ ಪ್ರಬಂಧಕರಾಗಿ ಕೆಲಸ ಮಾಡಿದಂಥ ಎಲ್ಲರೂ ಮಾನ್ಯ ಶಾಸಕರು, ಇನ್ನೋವಾ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರಮುಖರು ದಯಾನಂದ್ GS, ನರಸಿಂಹಮೂರ್ತಿ, ಮಂಜುನಾಥ್, ರಾಜೇಶ್ವರಿ, ಚೈತ್ರಾ, ವಿನುತಾ, ಒಟ್ಟು ಈ ಒಂದು ಉದ್ಯೋಗ ಸಂದರ್ಶನ ಕಾರ್ಯಕ್ರಮದ ಬೆಳಗಿನಿಂದ ಸಂಜೆ ತನಕ ನಿರಂತರವಾಗಿ ನಮ್ಮ ಜೊತೆ ಸಹಕರಿಸಿದಂಥವರು. ರಾಜೇಶ್ವರಿ ವಿದ್ಯಾಸಂಸ್ಥೆ, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಸಾಣೂರು,
ಇವರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮದ ಪ್ರಮುಖ ಅಂಗ ಇವತ್ತಿನ ಸಂದರ್ಶನದಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಆಫರ್ ಲೆಟರನ್ನು ಕೊಡುವಂಥ ಸಂದರ್ಭದಲ್ಲಿ ನಾವಿದ್ದ ಬನ್ನಿ. ಭವಿಷ್, ಸುಮಂತ್, ಚಿರಾಗ್, ಶ್ರವಣ್, ಚಿರಾಗ್, ಶ್ರವಣ್, ಆದಿತ್ಯ, ವಿನೀತ್, ಶ್ರೇಯಾ, ವಿನೀತ್, ಶ್ರೇಯಾ, ಶ್ರೇಯಾ, ಶೀತಲ್, ಮನಸ್ವಿನಿ, ಶೀತಲ್, ಮನಸ್ವಿನಿ, ಸಾಧನಾ ನಾಯ್ಕ್, ಮೆರ್ವಿನ್, ಇಂಡೋ ಎಂಎಂ ಕಂಪನಿಯ ಇಂಡೋ ಎಂಐಎಂ ಕಂಪನಿಯ ಉತ್ಸವ್ ಶೆಟ್ಟಿ, ರೋಷನ್, ಉತ್ಸವ್ ಶೆಟ್ಟಿ, ರೋಷನ್. TVS ಸಂಸ್ಥೆಯ ಆಯ್ಕೆಯಾದಂಥ ಅಭ್ಯರ್ಥಿಗಳು ಪ್ರತೀಕ್ಷಾ, ಶ್ರೀನಿಧಿ, ವಿಘ್ನೇಶ್, ಪ್ರೇಕ್ಷಿತಾ, ನಿಶಾಂತ್, ಹರ್ಷಿತಾ, ಆಲಿಯಾ ಅನ್ವರ್, ಸಂಧ್ಯಾ, ಝೆವಿಟಾ ಡಿಸೋಜಾ. ಒಂದು ವೇಳೆ ಆಫರ್ ಲೆಟರ್ ವ್ಯತ್ಯಾಸ ಆದರೆ ಅಲ್ಲೇ ಸರಿ ಮಾಡಿಕೊಳ್ಳಿ. ಸಂಧ್ಯಾ, ಝೆವಿಟಾ ಡಿಸೋಜಾ. ಇಂಡೋ ಎಂಐಎಂ ಕಂಪನಿಯ ಆಯ್ಕೆಯಾದಂಥ ಸಾಗರ್ ನಾಯ್ಕ್, ಅವಿನಾಶ್, ಸುಮಿತ್ ಕುಮಾರ್, ಸುನೀಲ್ ಕುಮಾರ್, ಸುಹಾನ್ ಶೆಟ್ಟಿ, ಪ್ರಖ್ಯಾತ್ ಶೆಟ್ಟಿ, ಶಶಾಂಕ್, ಪ್ರಜ್ವಲ್, ಅಭಿಜಿತ್, ಸಂದೇಶ್, ಮನೋಹರ್ ರಾವ್, ಕೀರ್ತನಿಯಸ್, ರಕ್ಷಿತ್, ಮಂಜುನಾಥ್ ಎಸ್, ಪ್ರಣೀಲ್, ಆದಿತ್ಯ, ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು. ಸುಶಾಂತ್, ಹೇಮಂತ್ ಪ್ರಭು, ಫಾಕ್ಸ್ಕಾನ್ ಕಂಪನಿಯಲ್ಲಿ ಆಯ್ಕೆಯಾದಂಥವರು
ಸುಷ್ಮಿತಾ ಇದ್ದೀರಾ? ದಯವಿಟ್ಟು ಬೇಗ ಬನ್ನಿ. ರಕ್ಷಿತಾ ಸುಷ್ಮಿತಾ, ರಕ್ಷಿತಾ, ಸುಪ್ರಿಯಾ, ಶಿತಿಕಾ, ನಂದಿತಾ, ನಿಧಿ ಎಸ್, ಪ್ರಣೀತಾ, ಕೇಶವತಿ, ಕೀರ್ತಿ, ಗೌತಮಿ, ವರ್ಷಿತಾ, ದಶಮಿ, ಸುಭಾಷಿಣಿ, ವರ್ಷಿತಾ ನೋಡಿ, ರೋಶಿನಿ, ರಕ್ಷಾ, ದಶಮಿಂದ ಬನ್ನಿ, ದಶಮಿ, ರಕ್ಷಿತಾ, ಪ್ರಿಯಾ ಜೈನ್, ಪ್ರಿಯಾ ಜೈನ್, ಸುದೀಕ್ಷಾ, ಇಶಾ, ಬನ್ನಿ, ಸಂಗೀತಾ, ಹರ್ಷಿಕಾ, ಋತಿಕಾ, ಅನನ್ಯ ದೇವಾಡಿಗ, ಎರಡಿದ್ದೀರಾ? ಒಂದು ನಿಮಿಷ ನಿಮಗೆ ಏನು ಬದಲು ಇಲ್ಲಿ ಅನನ್ಯ ಮುಲ್ಲಿರ್ ಅದಲ್ಲ, ಅನನ್ಯ ದೇವಾಡಿಗ. ಬನ್ನಿ, ನೀವು ಮುಂದೆ ಬನ್ನಿ, ತಗೊಳ್ಳಿ ಮೇಡಮ್, ಇಲ್ಲಿ ಬನ್ನಿ, ಕೃತಿಕ ಹಿಂದೆ ಬನ್ನಿ, ಅನನ್ಯನಿಗೆ ಕೊಡಿ. ವೇಟ್ ಮಾಡಿ ಚೋನ್. ರಮ್ಯಾ ನಾಯಕ್, ರಶ್ಮಿತಾ, ರಮ್ಯಾ, ಒಂದು ನಿಮಿಷ, ಅಲ್ಲಿ ಯಾರು? ರಶ್ಮಿತಾ, ನಿಮ್ಮ ಹೆಸರು? ಇನ್ನೊಂದು ವೇಟ್ ಮಾಡಿ, ಸೇಮ್ ಹೆಸರು ಎರಡಿದ್ದಾರೆ. ರಮ್ಯಾ ಬಂದ್ರಲ್ಲಿ. ನಿರೀಕ್ಷಾ ಎಸ್ ಪೂಜಾರಿ, ಓಕೆ. ಕಾರ್ಯಕ್ರಮದ ನಂತರ ಮತ್ತೆ ನಾವು ಈ ಒಂದು ಆಫರ್ ಲೆಟರ್ ಅನ್ನು ವಿತರಿಸಲಿಕ್ಕಿದ್ದೇವೆ. ಸೇವಾ ಸಂಸ್ಥೆ ಕಾರ್ಕಳ ಇವರ ಆಶ್ರಯದಲ್ಲಿ ನಡೆದಂಥ ಈ ಉದ್ಯೋಗ ಸೇತು ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯಲ್ಲಿ ನಾವಿದ್ದೇವೆ. ಈ ಸುಂದರ ಕಾರ್ಯಕ್ರಮದ ಯೋಚನೆ ಮತ್ತು ಯೋಜನೆಯನ್ನು ಮಾಡಿದವರು ನಿಮ್ಮೆಲ್ಲರ ಆತ್ಮೀಯ ಶಾಸಕರು, ವಿಕಾಸ ಸೇವಾ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಸುನಿಲ್ ಕುಮಾರ್ ಅವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ಕಳೆದ 16 ವರ್ಷಗಳಿಂದ ಉದ್ಯೋಗ ಮೇಳವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರುವಂಥವರು ಡಾಕ್ಟರ್ ಮೋಹನ್ ಆಲ್ವ ಅವರು. ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಘನಸ್ಥಿಕೆಯನ್ನು ತಂದುಕೊಟ್ಟಿದೆ. ಮೋಹನ್ ಆಲ್ವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.
ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತಹ ಬೋಳ ಶ್ರೀನಿವಾಸ ಕಾಮತ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಹಿರಿಯರಾಗಿರುವಂಥ ಶಾಂತಿರಾಜ್ ಜೈನ್ ಅವರಿದ್ದಾರೆ, ಅದೇ ರೀತಿ ರವೀಂದ್ರ ಮಡಿಯೋಳ ಅವರಿದ್ದಾರೆ, ಅಂತೋನಿ ಡಿಸೋಜಾ ಅವರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮೊನ್ನೆಯಿಂದ ನಮಗೆ ಮಾರ್ಗದರ್ಶನ ಮಾಡ್ತಿರುವಂಥ ಹಿರಿಯರಾಗಿರುವಂಥ ವಿಜೇಂದ್ರ ಕಿನಿ ಅವರಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಸುಂದರ ಕಾರ್ಯಕ್ರಮದ ಎಲ್ಲ ಕಂಪನಿಗಳ ಜೊತೆ ನೇರವಾಗಿ ಸಂಪರ್ಕವನ್ನು ಮಾಡಿಕೊಂಡು ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗಿಯಾಗಿರುವಂಥ ವಿಕಾಸ ಸೇವಾ ಸಂಸ್ಥೆಯ ಶಶಿಧರ್ ಕಂಟೆಬೆಟ್ಟು ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರಬಂಧಕರಾಗಿ ಸೇವೆ ಸಲ್ಲಿಸಿರುವಂಥ ಶ್ರೀಮತಿ ವಿನಯ ಡಿ ಬಂಗೇರ ಅವರಿಗೆ ಸೇವಾ ಸಂಸ್ಥೆಯಿಂದ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಕಾರ್ಕಳ ಮಾತ್ರ ಅಲ್ಲದೆ ದೂರ ದೂರ ಊರಿನಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಮಾಧ್ಯಮದ ಸ್ನೇಹಿತರು ಬಹಳ ಒಳ್ಳೆಯ ರೀತಿಯ ಒಂದು ಪ್ರಚಾರವನ್ನು ನೀಡಿದ್ದೀರಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿದಂಥ ಕಾರ್ಕಳದ ಪೊಲೀಸ್ ಇಲಾಖೆಯವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.